ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ. ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ. ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.
ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 3/2/2021. मीठे बच्चे, सबको यही पैगाम दो कि बाप का फरमान है, इस पुरुषोत्तम संगम युग पर पवित्र बनो तो सत्युग का वर्षा मिल जाएगा. ಬಾಬಾ ತಿಳಿಸಿದರೆ, ಮಧುರ ಮಕ್ಕಳೇ, ಎಲ್ಲರಿಗೆ ಇದೇ ಸಂದೇಶವನ್ನು ಕೊಡಿ. ತಂದೆಯ ಆಜ್ಞೆಯಾಗಿದೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ, ಆಗ ಸತ್ಯಯುಗದ ಆಸ್ತಿಯು ಸಿಗುವುದು. ಪ್ರಶ್ನ: ಕೌನ್ ಸಾ ಸಸ್ತಾ ಸೌದಾ ಸಬ್ಕೋ ಬತ್ಲಾವೋ? ಎಲ್ಲರಿಗೆ ಯಾವ ಸಸ್ತಾ ವ್ಯಾಪಾರವನ್ನು ತಿಳಿಸುತ್ತೀರಿ? ಉತ್ತರ: इस अंतिम जन्म में बाप के डायरेक्शन पर चल पवित्र बनो तो 21 जन्मों के लिए विश्व की बादशाही मिल जाएगी. यह बहुत सस्ता सौदा है. ಈ ಅಂತಿಮ ಜನ್ಮದಲ್ಲಿ ತಂದೆಯ ಆದೇಶದಂತೆ ನಡೆದು ಪವಿತ್ರರಾಗಿ, ಇದರಿಂದ 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವು ಸಿಗುವುದು. ಇದು ಬಹಳ ಸಸ್ತಾ ವ್ಯಾಪಾರವಾಗಿದೆ. यह बहुत सस्ता सौदा है, यही सौदा करना तुम सबको सिखलाओ. ಈ ವ್ಯಾಪಾರ ಮಾಡುವುದನ್ನೇ ನೀವು ಎಲ್ಲರಿಗೆ ತಿಳಿಸಿಕೊಡಿ ಅಥವಾ ಕಲಿಸಿಕೊಡಿ. बोलो, अब शिव बाबा को याद कर पवित्र बनो तो पवित्र दुनिया का मालिक बनेंगे. ತಿಳಿಸಿರಿ, ಈಗ ಶಿವ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ, ಆಗ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರಿ. ಓಂ ಶಾಂತಿ. रूहानी बच्चे जानते हैं, रूहानी बाप समझाते हैं कि प्रदर्शनी व मेले में शो दिखलाते हैं या चित्रों पर मनुष्यों को समझाते हैं कि बाप से अब बेहद का वर्षा लेना है. ಆತ್ಮಿಕ ಮಕ್ಕಳಿಗೆ ತಿಳಿದಿದೆ, ಈಗ ಆತ್ಮಿಕ ತಂದೆಯು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರದರ್ಶನಿ ಅಥವಾ ಮೇಳಗಳಲ್ಲಿ ಶೋ ತೋರಿಸ್ತಾ ಇರ್ತೀರಿ, ಪ್ರದರ್ಶನದಲ್ಲಿ ಅನೇಕ ಚಿತ್ರಗಳ ಬಗ್ಗೆ ಮನುಷ್ಯರಿಗೆ ತಿಳಿಸ್ತಾ ಇರ್ತೀರಿ. ತಂದೆಯಿಂದ ಈಗ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಬೇಕು. ಯಾವ ಆಸ್ತಿ? मनुष्य से देवता बनने का अथवा बेहद के बाप से आधा कल्प के लिए स्वर्ग का राज्य कैसे लेना है, यह समझाने का है. ಮನುಷ್ಯರಿಂದ ದೇವತೆಗಳಾಗುವಂತಹ ಅಥವಾ ಬೇಹದ್ದಿನ ತಂದೆಯಿಂದ ಅರ್ಧ ಕಲ್ಪಕ್ಕಾಗಿ ಸ್ವರ್ಗದ ರಾಜ್ಯವನ್ನು ಹೇಗೆ ತೆಗೆದುಕೊಳ್ಬೇಕು, ಇದನ್ನು ನಾವು ತಿಳಿಸಿಕೊಡಬೇಕು. बाप सौदागर तो है ही, उनसे यह सौदा करना है. ತಂದೆಯು ಸೌದಾಗರನಂತೂ ಆಗಿಯೇ ಬಿಟ್ಟಿದ್ದಾರೆ, ಅವರೊಂದಿಗೆ ಈ ವ್ಯಾಪಾರವನ್ನ ಮಾಡಬೇಕು. ಭಾರತ में जब सत्युग था तो देवी देवता ಪವಿತ್ರತೆ. ಭಾರತದಲ್ಲಿ ಯಾವಾಗ ಸತ್ಯಯುಗ ಇತ್ತೋ ಆಗ ದೇವಿ ದೇವತೆಗಳು ಪವಿತ್ರರಾಗಿದ್ರು. ಎತ್ತ ಮನುಷ್ಯ ಜಾನ್ತೆ ಹೇ ಕಿ ದೇವಿ ದೇವತಾಯೇ ಪವಿತ್ರ ರಹತೆ ಹೇ. ಮನುಷ್ಯರಿಗಂತೂ ಗೊತ್ತಿದೆ, ದೇವತೆಗಳು ಅಂದ್ರೆ ಅವರು ಪವಿತ್ರರು. जरूर उन्होंने कोई प्राप्ति की होगी स्वर्ग के लिए. स्वर्ग की स्थापना करने वाले बाप बिगर कोई भी प्राप्ति करा न सके. ಸ್ವರ್ಗದ ಮಾಲೀಕರಾಗಬೇಕಾದ್ರೆ ಅವರು ಸಹ ಅವಶ್ಯವಾಗಿ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಸ್ವರ್ಗಕ್ಕಾಗಿ. ಸ್ವರ್ಗದ ಸ್ಥಾಪನೆ ಮಾಡುವಂತವರು ತಂದೆ ವಿನಃ ಬೇರೆ ಯಾರೂ ಸಹ ಪ್ರಾಪ್ತಿ ಮಾಡಿಸಲು ಸಾಧ್ಯವಿಲ್ಲ. ಪತಿತ ಪಾವನ ತಂದೆಯೇ ಪತಿತರನ್ನ ಪಾವನ ಮಾಡಿ ಪಾವನ ಜಗತ್ತಿನ ರಾಜ್ಯವನ್ನ ಕೊಡ್ತಾ ಇದ್ದಾರೆ. ಸೌದಾ ಕಿತ್ನಾ ಸಸ್ತಾ ದೇತೆ ಹೇ, ಎಷ್ಟೊಂದು ಸಸ್ತಾ ವ್ಯಾಪಾರವನ್ನ ಕೊಡ್ತಾ ಇದ್ದಾರೆ. ಶುಭಾಬಾ ಸಿರ್ಫ್ ಕಹತೆ ಹೇ ಯ ತುಮ್ಹಾರ ಅಂತಿಮ್ ಜನ್ಮ ಹೇ. ಇಲ್ಲಿ ಸಸ್ತಾ ವ್ಯಾಪಾರ ಹೇಗೆ, ಯಾವುದಕ್ಕೆ ಸಸ್ತಾ ವ್ಯಾಪಾರ ಅಂತ ಹೇಳಲಾಗ್ತದೆ? ಕೇವಲ ತಂದೆ ತಿಳಿಸಿಕೊಡ್ತಾರೆ, ಈ ಒಂದು ಅಂತಿಮ ಜನ್ಮ, ಜಬ್ ತಕ್ ಮೈ ಯಹಾ ಹೂಂ ಪವಿತ್ರ ಬನೋ. ಪವಿತ್ರತೆಯ ಸಾಗರ ಪರಮಾತ್ಮ ನಮ್ಮ ಸಮ್ಮುಖದಲ್ಲಿದ್ದಾರೆ ಅಂದಮೇಲೆ ನಾನು ಈ ಜಗತ್ತಿನಲ್ಲಿ ಇರುವ ತನಕ ನೀವು ಪವಿತ್ರರಾಗಿ. ಸಂಗಮ ಯುಗ ಅಂದ್ರೆ ಪರಮಾತ್ಮನ ಅವತರಣೆಯ ಯುಗ.
ಈಗ ನಾನಿರುವ ತನಕ ನೀವು ಪವಿತ್ರರಾಗಲೇಬೇಕು. ಮೈ ಆಯಾ ಹೂಂ ಪವಿತ್ರ ಬನಾನೆ, ನಾನು ಬಂದಿರೋದೇ ಪವಿತ್ರರನ್ನಾಗಿ ಮಾಡಲು. तुम इस अंतिम जन्म में पावन बनने का पुरुषार्थ करेंगे तो पावन दुनिया का वर्षा लेंगे. ಈ ಒಂದು ಅಂತಿಮ ಜನ್ಮ ನೀವು ಪಾವನರಾಗುವಂತ ಪುರುಷಾರ್ಥ ಮಾಡಿ, ಆಗ ಪಾವನ ಜಗತ್ತಿನ ಆಸ್ತಿ ನಿಮಗೆ ಸಿಗ್ತದೆ. ಸೌದಾ ತೋ ಬಡಾ ಸಸ್ತಾ ಹೇ. ಈಗ ವ್ಯಾಪಾರ ಮಾಡಬೇಕಾದ್ರೆ ಕೊಡೋದು ಮತ್ತು ತೆಗೆದುಕೊಳ್ಳೋದಿರ್ತದೆ. ಈಗ ನಾವು ಏನ್ ಮಾಡಬೇಕು, ಏನಾಗಬೇಕು, ಅದರ ಬದಲಾಗಿ ಬಾಬಾ ನಮಗೇನು ಕೊಡ್ತಾ ಇದ್ದಾರೆ, ಈ ಒಂದು ಅಂತಿಮ ಜನ್ಮ ಆತ್ಮ ಪವಿತ್ರ ಆಗಬೇಕು, ಪಾವನ ಜಗತ್ತಿನ ಆಸ್ತಿ ನಮಗೆ ಸಿಗ್ತದೆ. ಇದು ಬಹಳ ಸಸ್ತಾ ವ್ಯಾಪಾರ ಆಗಿದೆ. तो बाबा को विचार आया, बच्चों को ऐसे समझाना चाहिए कि बाप का फरमान है पवित्र बनो. ತಂದೆಗೂ ಸಹ ಈ ವಿಚಾರ ಬಂತು. ಮಕ್ಕಳು ಅನೇಕರಿಗೆ ಈ ರೀತಿ ತಿಳಿಸಿಕೊಡ್ಬೇಕು, ಇದು ತಂದೆಯ ಆಜ್ಞೆಯಾಗಿದೆ, ಭಗವಂತನ ಆದೇಶ ಆಗಿದೆ, ಪವಿತ್ರರಾಗಿ. ಇದು ಪುರುಷೋತ್ತಮ ಸಂಗಮ ಯುಗ, ಪವಿತ್ರರಾಗುವಂತಹ ಯುಗ. ಉತ್ತಮ್ ಸೆ ಉತ್ತಮ್ ಪುರುಷ ಹೇ ಹಿ ದೇವತಾಯೇ. ಪುರುಷೋತ್ತಮ ಅಂದ್ರೆ ಆತ್ಮ ಪುರುಷ ಅತ್ಯಂತ ಉತ್ತಮ ಆಗುವಂತ ಸಮಯವೇ ಸಂಗಮ ಯುಗ. ಆ ಉತ್ತಮ ಅತ್ಯಂತ ಉತ್ತಮ ಪುರುಷರು ಯಾರು? ದೇವತೆಗಳು. ಲಕ್ಷ್ಮೀನಾರಾಯಣರ ರಾಜ್ಯ ನಡೀತದಲ್ವಾ. ಡಿಟಿ ವರ್ಲ್ಡ್ ಸಾಂಟಿ ತುಮಕೋ ಬಾಪ್ ಸೆ ವರ್ಷೆ ಮೇ ಮಿಲ್ ಸಕ್ತಿ ಹೈ. ದೈವಿ ಸ್ವರಾಜ್ಯ, ದೈವಿ ಜಗತ್ತಿನ ಆಸ್ತಿಯ ರೂಪದಲ್ಲಿ ತಂದೆಯಿಂದ ನಮಗೆ ಸಿಗ್ತಾ ಇದೆ. बाप की मत पर ये अंतिम जन्म पवित्र बनेंगे तो यह भी युक्ति बतलाते हैं कि योग बल से अपने को तमो प्रधान से सतो प्रधान कैसे बनाओ. ತಂದೆಯ ಮತದಂತೆ ನಾವು ನಡಿಬೇಕು. ಈ ಒಂದು ಅಂತಿಮ ಜನ್ಮ ಆತ್ಮ ಪವಿತ್ರ ಆಗಬೇಕು, ಶುದ್ಧ ಆಗಬೇಕು. ಈ ಯುಕ್ತಿಯನ್ನು ತಂದೆ ತಿಳಿಸಿಕೊಡ್ತಾ ಇದ್ದಾರೆ. ಯೋಗ ಬಲದಿಂದಲೇ ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತದೆ. बच्चों को कल्याण के लिए खर्चा तो करना ही है. ಅನೇಕ ಆತ್ಮರ ಕಲ್ಯಾಣ ಮಾಡಬೇಕಾದ್ರೆ ಖರ್ಚು ಮಾಡಬೇಕು, ಸೇವೆ ಮಾಡಬೇಕು. ಖರ್ಚೆ ಬಿಗ ರಾಜಧಾನಿ ಸ್ಥಾಪನೆ ನಹಿ ಹೋ ಸಕ್ತಿ ಹೈ. ನಾವೇನು ಖರ್ಚು ಮಾಡಿದ್ರು, ಏನು ಸೇವೆ ಅಂತ ಮಾಡಿದ್ರು ಅದು ಅನೇಕ ಆತ್ಮರ ಕಲ್ಯಾಣಕ್ಕಾಗಿ. ಅನೇಕರ ಕಲ್ಯಾಣ ಆಗಬೇಕಾದ್ರೆ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಅಭಿ ಲಕ್ಷ್ಮೀನಾರಾಯಣ ಕಿ ರಾಜಧಾನಿ ಸ್ಥಾಪನೆ ಹೋ ರಹಿ ಹೈ. ಸಂಗಮಯುಗದಲ್ಲಿ ನಾವೆಲ್ಲ ಏನು ಸೇವೆ ಅಂತ ಮಾಡ್ತೇವೆ ತನು ಮನ ಧನದಿಂದ, ಅದು ಅನೇಕ ಆತ್ಮರ ಕಲ್ಯಾಣ ಆಗ್ತದೆ. ಮುಂದೆ ಭವಿಷ್ಯ ರಾಜಧಾನಿ ಸ್ಥಾಪನೆ ಆಗ್ತದೆ. ಇಲ್ಲಾಂದ್ರೆ ರಾಜಧಾನಿ ಹೇಗೆ ಸ್ಥಾಪನೆ ಆಗಬೇಕು? ಲಕ್ಷ್ಮೀನಾರಾಯಣರ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಲ್ವಾ. ಬಚ್ಚೋं को ಪವಿತ್ರ ಜರೂರ್ ಬನ್ನ ಹೈ. ಹಾಗಾಗಿ ಮಕ್ಕಳು ಅವಶ್ಯವಾಗಿ ಪವಿತ್ರರಾಗಬೇಕು. ಮನಸಾ ವಾಚ ಕರ್ಮಣ ಕೊಯ್ ಬಿ ಉಲ್ಟಾ ಸುಲ್ಟಾ ಕಾಮ್ ನಹಿ ಕರ್ನಾ ಹೈ. ಮನಸಾ ವಾಚ ಕರ್ಮಣ ಯಾವುದೇ ಉಲ್ಟಾ ಸುಲ್ಟಾ ಕರ್ಮ ಮಾಡಬಾರದು. ದೇವತಾओं को कभी कोई खराब ख्याल भी नहीं आता है. ದೇವತೆಗಳು ಹೇಗಿರ್ತಾರೆ, ಅವರ ಚಲನೆ, ಅವರ ವ್ಯಕ್ತಿತ್ವ ಹೇಗಿರ್ತದೆ, ಎಂದಿಗೂ ಸಹ ಅವರಿಗೆ ಕೆಟ್ಟ ಯೋಚನೆಗಳೇ ಬರುವುದಿಲ್ಲ. ಮುಖ ಸೆ ಐಸಾ ಕೊಯ್ ವಚನ ನಹಿ ನಿಕಲ್ತಾ ಹೈ. ಸಂಕಲ್ಪ ಆಯಿತು, ಕೆಟ್ಟ ವಿಚಾರಗಳೇ ಇಲ್ಲ. ಇನ್ನು ಮಾತಿನಿಂದನೂ ಸಹ ಯಾವುದೇ ಕಟು ವಚನ ಇರ್ಬೋದು, ಅಪಶಬ್ದ ಇರ್ಬೋದು, ಅಂತಹ ಯಾವುದೇ ಮಾತುಗಳು ಅವರ ಮುಖದಿಂದ ಬರುವುದಿಲ್ಲ. ಯಾಕೆಂದ್ರೆ ದೇವತೆಗಳು ಅಂದ್ರೆ ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ. ಅವರು ಆಗಿ ಹೋಗಿದ್ದಾರೆ, ಅವರದ್ದೇ ಇಷ್ಟು ಮಹಿಮೆ ಇದೆ. ಅಬ್ ತುಮ್ ಬಚ್ಚೋं को भी वही ದೇವಿ ದೇವತಾ ಬನಾನೆ ಆಯಾ ಹೂಂ. ಮತ್ತೆ ಪುನಃ ತಾವು ಮಕ್ಕಳನ್ನ ನಾನು ದೇವಿ ದೇವತೆಯನ್ನಾಗಿ ಮಾಡಲು ಬಂದಿದ್ದೇನೆ ಅಂತ ಶಿವಬಾಬಾ ಹೇಳ್ತಾರೆ. ತೋ ಮನಸಾ ವಾಚಾ ಕರ್ಮಣ ಕೊಯ್ ಬಿ ಐಸಾ ಬುರಾ ಕಾಮ್ ನಹಿ ಕರ್ನಾ ಹೈ. ದೇವತೆಗಳು ಆಗಬೇಕಾದ್ರೆ, ಸಂಪೂರ್ಣರಾಗಬೇಕಾದ್ರೆ, ಸಂಪನ್ನರಾಗಬೇಕಾದ್ರೆ ಇಂತಹ ಯಾವುದೇ ತಪ್ಪು ಕರ್ಮ ಅಥವಾ ಕೆಟ್ಟ ಕರ್ಮ ಆಗಬಾರದು. ಮನಸಾ ಇರ್ಬೋದು, ವಾಚಾ ಇರ್ಬೋದು, ಕರ್ಮಣ ಇರ್ಬೋದು. ಯಾಕೆಂದ್ರೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿದ್ರು. ಯ ಗುಣ ಬಿ तुम अभी धारण कर सकते हो क्योंकि इस मृत्युलोक में तुम्हारा यह अंतिम जन्म है. ಈ ಮೃತ್ಯುಲೋಕದಲ್ಲಿ ಇದು ನಮ್ಮ ಅಂತಿಮ ಜನ್ಮ. ಈ ಗುಣವನ್ನ ಈಗಲೇ ನಾವು ಧಾರಣೆ ಮಾಡಿಕೊಳ್ಬೇಕು. ಪತಿತ ಜಗತ್ತು ಅಂದ್ರೆ ಇದು ಮೃತ್ಯುಲೋಕ, ಪಾವನ ಜಗತ್ತು ಅಂದ್ರೆ ಇದು ಅಮರಲೋಕ ಅಂತ ಬಾಬಾ ತಿಳಿಸ್ತಾರೆ. ಈಗ ಮೃತ್ಯುಲೋಕದ ವಿನಾಶ ಅಂತೂ ಸಮ್ಮುಖದಲ್ಲಿದೆ. ಅಂದಮೇಲೆ ಅಮರಪುರಿ, ಅಮರಲೋಕದ ಸ್ಥಾಪನೆ ಆಗಲೇಬೇಕು. ಯ ವಹಿ ಮಹಾಭಾರತ್ ಲಡಾಯಿ ಹೇ. ಇದು ಅದೇ ಮಹಾಭಾರತ ಯುದ್ಧ. ಶಾಸ್ತ್ರಗಳಲ್ಲಿಯೂ ಸಹ ಯುದ್ಧದ ಬಗ್ಗೆ ತೋರಿಸಿದಾರಲ್ವಾ. ಜಿಸ್ಸೆ ಪುರಾನಿ ವಿಶಸ್ ವರ್ಲ್ಡ್ ಖತಮ್ ಹೋತಿ ಹೇ.
ಈ ವಿನಾಶದಲ್ಲಿ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗ್ತದೆ. ಆದರೆ ಈ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಬಾಪ್ ಕೇತೆ ಸಬ್ ಅಜ್ಞಾನ ನಿಂದ ಮೇ ಸೋಯೆ ಪಡೆ ಹೇ. ಜ್ಞಾನ ಗೊತ್ತಿಲ್ಲ ಅಂದ್ರೆ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಪಂಚ ವಿಕಾರಗಳ ನಶೆ ಇದೆ. ಅಬ್ ಬಾಪ್ ಕೇತೆ ಪವಿತ್ರ ಬನೋ. ಈ ಒಂದು ಅಂತಿಮ ಜನ್ಮ ಬಾಬಾ ತಿಳಿಸ್ತಾರೆ, ನಾನು ಈ ಜಗತ್ತಿಗೆ ಬಂದಿದ್ದೀನಿ, ನಾನು ಇದ್ದೀನಿ ಅಂತಂದ್ಮೇಲೆ ಈ ಒಂದು ಜನ್ಮ ಶಿವಬಾಬನ ಆದೇಶ ಆಗಿದೆ, ಪವಿತ್ರರಾಗಿ. ಮಾಸ್ಟರ್ ಗಾಡ್ ತೋ ಬನೆಂಗೆನಾ. ಯಾರು ಮಾಸ್ಟರ್ ಗಾಡ್? ಲಕ್ಷ್ಮೀ ನಾರಾಯಣಕ್ಕೋ ಗಾಡ್ ಗಾಡಿಸ್ ಕಹತೆ ಹೇ. ಮಾಸ್ಟರ್ ಗಾಡ್ ಅಂದ್ರೆ ಭವಿಷ್ಯ ದೇವತೆಗಳು, ಭಗವಂತನಿಂದ ಸಿಕ್ಕಿರುವಂತಹ ಪದವಿ ಅದು. ಹಾಗಾಗಿ ಅವರು ಗಾಡ್ ಗಾಡಿಸ್, ಭಗವಾನ್ ಭಗವತಿ ಅಂತಾನು ಹೇಳ್ಬೋದು. ಗಾಡ್ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಗಾಡ್ ಸಮಾನ, ಪರಮಾತ್ಮನ ಸಮಾನ ಆಗಿರುವಂತವ್ರು ದೇವತೆಗಳು ಅಂತಂದ್ರೆ ಭವಿಷ್ಯದಲ್ಲಿ ಅವರೇ ಗಾಡ್ ಗಾಡಿಸ್. ಅರ್ಥಾತ್ ಗಾಡ್ ದ್ವಾರ ಯ ವರ್ಷ ಪಾಯ ಹೇ. ಸ್ವಯಂ ಪರಮಾತ್ಮನಿಂದ ಈ ಆಸ್ತಿಯನ್ನ ಪಡ್ಕೊಂಡಿದ್ದಾರೆ. ಈಗಂತೂ ಎಲ್ಲ ಪತಿತರಾಗಿದ್ದಾರೆ. ಮನಸ ವಾಚ ಕರ್ಮಣ. ಆತ್ಮ ಪತಿತ ಆದಾಗ ಮಾಡುವಂತಹ ಕರ್ಮ, ಮಾಡುವಂತಹ ಆಲೋಚನೆಗಳು, ಮಾತನಾಡುವಂತಹ ಶಬ್ದಗಳು ಎಲ್ಲವೂ ಸಹ ಪತಿತ ಆಗಿರ್ತದೆ. ಹಾಗಾಗಿ ಬಾಬಾ ಹೇಳ್ತಾರೆ ವಿಕರ್ಮಗಳೇ ಮಾಡ್ತಾ ಇದ್ದಾರೆ. ಕೊಯ್ ಬಿ ಬಾತ್ ಪಹಲೆ ಬುದ್ಧಿ ಮೇ ಆತಿ ಹೇ ಫಿರ್ ಮುಖ ಸೆ ನಿಕಲ್ತಿ ಹೇ. ಯಾವುದೇ ಒಂದು ವಿಚಾರ ಬುದ್ಧಿಯಲ್ಲಿ ಬಂದಾಗ ಆಮೇಲೆ ಶಬ್ದದಲ್ಲಿ, ಮುಖದಿಂದ, ಕರ್ಮದಲ್ಲಿ ಬಂದ್ಬಿಡ್ತದೆ. ಕರ್ಮಣ ಮೇ ಆನೆ ಸೆ ವಿಕರ್ಮ ಬನ್ ಜಾತಾ ಹೇ. ಸಂಕಲ್ಪದಲ್ಲಿ ಬಂತು ಅದು ಬೇರೆ ಮಾತು. ಸಂಕಲ್ಪ ಬಂದು ಬುದ್ಧಿ ನಿರ್ಣಯ ತೆಗೆದುಕೊಂಡು ಕರ್ಮ ಆಗ್ಬಿಟ್ರೆ ಅದು ವಿಕರ್ಮದ ಖಾತೆಯಲ್ಲಿ ಜಮಾ ಆಗ್ತದೆ. ಬಾಪ್ ಕೇತೆ ಹೇ ವಹಾ ಕೊಯ್ ವಿಕರ್ಮ ಹೋತಾ ನಹಿ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕರ್ಮ ಇರುವುದಿಲ್ಲ. ಯಹಾ ವಿಕರ್ಮ ಹೋತೆ ಹೇ. ಈ ಜಗತ್ತಿನಲ್ಲಿ ವಿಕರ್ಮಗಳು ಜಾಸ್ತಿ. ಯಾಕೆಂದ್ರೆ ರಾವಣ ರಾಜ್ಯ ಪಂಚವಿಕಾರ. ಪಂಚವಿಕಾರಗಳಿಗೆ ವಶನಾಗಿ ಏನೆಲ್ಲ ಕರ್ಮ ಮಾಡಿದ್ರೂ ಅದು ವಿಕರ್ಮದ ಖಾತೆ, ಪಾಪದ ಖಾತೆಯಲ್ಲಿ ಜಮಾ ಆಗ್ತದೆ. ಈಗ ಬಾಬಾ ತಿಳಿಸ್ತಾರೆ, ಬಚ್ಚೆ ಬಾಕಿ ಜೋ ಆಯು ಹೇ ಪವಿತ್ರ ಬನೋ. ಈ ಒಂದು ಜನ್ಮ, ಇನ್ನು ಉಳಿದಂತ ಆಯುಷ್ಯ ಪವಿತ್ರವಾಗಿರಿ. ಪ್ರತಿಜ್ಞೆನ ಮಾಡಿ ನಾವು ಪವಿತ್ರವಾಗಿದ್ದು ಫಿರ್ ಮೇರೆ ಸಾತ್ ಬುದ್ಧಿ ಕಾ ಯೋಗ ಬಿ ಲಗಾನ ಹೇ. ಪವಿತ್ರ ಜೀವನ ಇಟ್ಕೊಳ್ಬೇಕು. ಮತ್ತೆ ಬಾಬಾ ಹೇಳ್ತಾರೆ, ನನ್ನೊಂದಿಗೆ ಬುದ್ಧಿ ಯೋಗವನ್ನ ಜೋಡಿಸಿ. ಜಿಸ್ಸೆ ತುಮ್ಹಾರೆ ಜನ್ಮ ಜನ್ಮಾಂತರಕ್ಕೆ ಪಾಪ ಬಿ ಕಟ್ ಜಾಯಂಗೆ. ಯೋಗ ಬಲ ಇಲ್ಲದೆ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಹೇಗಾಗ್ತದೆ? ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಯಿತು ಯೋಗ ಬಲದಿಂದ. ಆಗ 21 ಜನ್ಮಕ್ಕಾಗಿ ನಾವು ಸ್ವರ್ಗದ ಮಾಲೀಕರಾಗ್ತೇವೆ. ಬಾಪ್ ಆಫರ್ ಕರ್ತೆ ಹೇ. ಬಾಬಾ ಇಷ್ಟೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ. ಯತೋ ಸಮಜಾತೆ ರಹತೆ ಹೇ ಕಿ ಇನ್ ದ್ವಾರ ಬಾಪ್ ಯ ವರ್ಷ ದೇತೆ ಹೇ. ಬ್ರಹ್ಮ ತಂದೆಯ ಮೂಲಕ ತಂದೆ ನಮಗೆ ಈ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ವ ಹೇ ಶಿವಬಾಬಾ, ಯಹೇ ದಾದಾ. ಒಬ್ರು ಶಿವಬಾಬಾ ಪರಮಾತ್ಮ ತಂದೆ, ಇನ್ನೊಬ್ರು ದಾದಾ. ಇವರ ಮೂಲಕ ನಮಗೆ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ಯಾವಾಗ್ಲೂ ನಾವು ಹೇಳಬೇಕಾದ್ರೆ ಬಾಪ್ ದಾದಾ ಅಂತಾನೆ ಹೇಳಬೇಕು. ಶಿವಬಾಬಾ ಬ್ರಹ್ಮ ದಾದಾ. ಬಾಪ್ ಕಿತ್ನಾ ಸೌದಾ ಕರ್ತೆ ಹೇ. ಬಾಬಾ ಎಷ್ಟೊಂದು ವ್ಯಾಪಾರವನ್ನ ಮಾಡ್ತಾರೆ. ಮೃತ್ಯುಲೋಕದ ವಿನಾಶ ಅಂತೂ ಸಮ್ಮುಖದಲ್ಲಿದೆ. ಅಮರಲೋಕದ ಸ್ಥಾಪನೆ ಆಗ್ತಾ ಇದೆ. ಪ್ರದರ್ಶನಿಯಲ್ಲಿ, ಮೇಳ, ಇಂತಹ ಕಡೆಗಳಲ್ಲಿ ಈ ರೀತಿಯಾಗಿ ನಾವು ತಿಳಿಸ್ಕೊಡ್ಬೇಕು. ಅನೇಕ ಆತ್ಮರ ಕಲ್ಯಾಣ ಮಾಡಬೇಕು. ಭಾರತವಾಸಿಯೋं का ಕಲ್ಯಾಣ ಹೋ. ಬಾಪ್ ಹಿ ಆಕರ್ ಭಾರತ್ ಮೇ ರಾಮರಾಜ್ಯ ಬನಾತೆ ಹೇ. ತಂದೆ ಬಂದು ಭಾರತದಲ್ಲಿ ರಾಮರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ರಾಮರಾಜ್ಯದಲ್ಲಿ ಎಲ್ಲರೂ ಸಹ ಹೇಗಿರ್ತಾರೆ? ಪವಿತ್ರ ಹಿ ಹೋಂಗೆ, ಪವಿತ್ರರಾಗಿಯೇ ಇರ್ತಾರೆ. ಪವಿತ್ರ ಆತ್ಮರು, ದೇವತೆಗಳು ಅಂದ್ರೆ ಪವಿತ್ರರು. ಬಾಪ್ ಕೇತೆ ಬಚ್ಚೆ ಕಾಮ್ ಮಹಾಶತ್ರು ಹೇ. ಇನ್ 5 ವಿಕಾರೋ ಕೋ ಹಿ ಮಾಯಾ ಕಹಾ ಜಾತಾ ಹೇ. ಕೆಲವರು ಲೌಕಿಕದಲ್ಲಿ ಧನ ಸಂಪತ್ತಿಗೆ ಮಾಯೆ ಅಂತ ಹೇಳ್ತಾರೆ. ಆದರೆ ಮಾಯೆ ಅಂದ್ರೆ ಯಾವುದು? ಪಂಚವಿಕಾರಗಳೇ ಮಾಯೆ ಅಂತ ಶಿವಬಾಬಾ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಸಹ ಒಂದು ಅಕ್ಷರ ಇದೆ, ಕಾಮ್ ಮಹಾಶತ್ರು ಹೇ. ಕಾಮವಿಕಾರ ಅಥವಾ ವಿಕಾರಗಳು ಅಂದ್ರೆ ಇದು ಮಹಾನ್ ಶತ್ರು. ಯಾರು ಈ ವಿಕಾರಗಳ ಮೇಲೆ ಜಯಗಳಿಸ್ತಾರೋ, ವಿಜಯಿ ಆಗ್ತಾರೋ ಅವರೇ ಜಗಜ್ಜೀತ್ ಅಂದ್ರೆ ವಿಶ್ವಕ್ಕೆ ಮಾಲೀಕರಾಗ್ತಾರೆ. ಜಗಜ್ಜೀತ್ ಅಂದ್ರೆ ಯಾರು? ದೇವಿ ದೇವತೆಗಳು. और कोई ಜಗಜ್ಜೀತ್ ಬನ್ नहीं सकते हैं. ಬೇರೆ ಯಾರು ಜಗಜ್ಜೀತ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಕಾರಗಳನ್ನ ಗೆದ್ದವರೇ ಜಗಜ್ಜೀತ್, ವಿಶ್ವದ ಮಾಲೀಕರು, ದೇವತೆಗಳಾಗಲು ಸಾಧ್ಯ. ಬಾಬಾನೇ समझाया था, क्रिश्चियन लोग अगर आपस में मिल जाए तो सारी सृष्टि के राज्य ले सकते हैं. ಬಾಬಾ ಇಷ್ಟೊಬ್ಬರು ಹೇಳ್ತಾರೆ, ಇವತ್ತು ಕ್ರಿಶ್ಚಿಯಾನಿಟಿ ಎಷ್ಟು ವಿಸ್ತಾರದಲ್ಲಿ ಇದೆ. ಎಷ್ಟು ಅನೇಕ ದೇಶಗಳಲ್ಲಿರ್ಬೋದು, ಬಹಳಷ್ಟು ಕಡೆಗಳಲ್ಲಿ ಕ್ರಿಶ್ಚಿಯಾನಿಟಿ ಜಾಸ್ತಿ ಇದೆ. ಅವರೆಲ್ಲ ಒಟ್ಟಾಗ್ಬಿಟ್ರೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡಬಹುದಾ? ಪರಂತು ಲಾ ನಹಿ ಹೇ. ಆ ರೀತಿ ನಿಯಮನೇ ಇಲ್ಲ. ಶಿವಬಾಬನೇ ವಿಶ್ವದಲ್ಲಿ ಏಕಧರ್ಮ, ಏಕರಾಜ್ಯ, ಏಕತೆಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಸಂಗಮ ಯುಗದಲ್ಲಿ. ये बॉम्ब्स है ही पुरानी दुनिया को खत्म करने के लिए. ಜಗತ್ತಂತೂ ಎಲ್ಲಿ ಒಂದಾಗ್ತದೆ? ಇವತ್ತು ಹಳೆಯ ಜಗತ್ತಿನ ಸಮಾಪ್ತಿಗಾಗಿ
ಬಾಬಾ ಹೇಳ್ತಾರೆ ಖತಮ್ ಕರ್ನೆ ಕೆ ಲಿಯೆ, ಇದನ್ನ ವಿನಾಶಗೊಳಿಸಲಿಕ್ಕೆ ಎಷ್ಟೆಲ್ಲ ವಿಜ್ಞಾನದ ಸಾಧನಗಳನ್ನ ತಯಾರು ಮಾಡಿದ್ದಾರೆ. ಕಲ್ಪ ಕಲ್ಪ ऐसे नई दुनिया से पुरानी पुरानी से नई होती है. ಪ್ರತಿ ಕಲ್ಪನೂ ಸಹ ಹೊಸತ್ತಿದ್ದದ್ದು ಹಳೆತಾಗ್ತದೆ, ಹಳತ್ತು ಮತ್ತೆ ಹೊಸತ್ತು ಆಗಲೇಬೇಕು. ಅಂದ್ರೆ ಹಳೆ ಜಗತ್ತು ಹೋಗಿ ಹೊಸ ಜಗತ್ತು ಅವಶ್ಯವಾಗಿ ಸ್ಥಾಪನೆ ಆಗ್ತದೆ. ಹೊಸ ಜಗತ್ತಿನಲ್ಲಿ ಇರುವಂತಹ ರಾಜ್ಯವೇ ಈಶ್ವರೀಯ ರಾಜ್ಯ. ಸ್ವಯಂ ಈಶ್ವರನಿಂದ ಸಿಕ್ಕಿರುವಂತಹ ಆಸ್ತಿ ಅದು ಭವಿಷ್ಯ ರಾಜ್ಯ, ಸ್ವರ್ಗೀಯ ರಾಜ್ಯ. ಹಾಗಾಗಿ ಅದು ಈಶ್ವರೀಯ ರಾಜ್ಯ. ಅದಕ್ಕೆ ರಾಮರಾಜ್ಯ ಅಂತಲೂ ಹೇಳ್ಬೋದು. ಈಶ್ವರ ಕೋ ನ ಜಾನೆ ಕಾರಣ ऐसे ही ರಾಮ್ ರಾಮ್ ಜಪ್ತೆ ರಹತೆ ಹೈ. ನಿಜವಾದಂತಹ ರಾಮ ಯಾರು? ಹೃದಯ ರಾಮ, ನಿರಾಕಾರ ರಾಮ ಶಿವಬಾಬಾ ಈಗ ರಾಮರಾಜ್ಯ ಸತ್ಯುಗಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ತೋ ತುಮ್ ಬಚ್ಚೋಂ ಕೆ ಅಂದರ್ ಮೇ ಯೆ ಬಾತೆ ಧಾರಣ ಹೋನಿ ಚಾಹಿಯೆ. ಒಂದೊಂದು ಮಾತುಗಳು ಸಹ ಆಂತರಿಕವಾಗಿ ಧಾರಣೆ ಆಗಬೇಕು. ಈಗ ನಾವು 84 ಜನ್ಮಗಳನ್ನು ಮುಗಿಸಿಕೊಂಡು ಈಗ ಆತ್ಮ ಅಂತಿಮ ಜನ್ಮದಲ್ಲಿದೆ. ಈಗ ಸತೋಪ್ರಧಾನ ಆಗಬೇಕು. अब फिर सतोप्रधान जरूर बनना है. शिव बाबा का डायरेक्शन है. अब उस पर चलेंगे तो 21 जन्म के लिए पवित्र दुनिया में ऊंच पद पाएंगे. ಈಗ ಶಿವಬಾಬನ ಆದೇಶ ಇದೆ. ಎಷ್ಟೆಷ್ಟು ತಂದೆಯ ಆದೇಶದಂತೆ, ಶ್ರೀಮತದಂತೆ, ಶ್ರೇಷ್ಠ ಮತದಂತೆ ನಾವು ನಡೀತಾ ಹೋಗ್ತೇವೋ ಅವರ ಮತದಂತೆ ನಡೆಯುವುದರಿಂದ 21 ಜನ್ಮಗಳಿಗಾಗಿ ಪವಿತ್ರ ಜಗತ್ತಿನಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. अब चाहे पुरुषार्थ करे या न करे, ಭಗವಂತ ಆದೇಶವನ್ನ, ಸಂದೇಶವನ್ನ, ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾನೇ ಇರ್ತಾರೆ. ಈಗ ಆ ಪ್ರಕಾರ ನಡೆದು ಯಾರೆಷ್ಟು ಪುರುಷಾರ್ಥ ಮಾಡ್ತಾರೋ ಅವರಷ್ಟು ಪಡ್ಕೊಳ್ತಾರೆ. ಪುರುಷಾರ್ಥ ಮಾಡೋದು ಮಾಡದೇ ಇರುವುದು ಅದು ಅವರಿಗೆ ಬಿಟ್ಟದ್ದು. ಚಾಹೆ ತೋ ಯಾದ್ ಬೆರಹ ಅವರಂಕೋ ರಾಸ್ತಾ ಬತಾಯೆ, ಚಾಹೆ ನ ಬತಾಯೆ. ನೆನಪಿನಲ್ಲಿದ್ದುಕೊಂಡು ಬೇರೆಯವರಿಗೂ ಈ ಸತ್ಯ ಮಾರ್ಗವನ್ನ ತೋರಿಸಲೂಬಹುದು, ತೋರಿಸದನೇ ಇರ್ತಾರೆ. ಆದ್ರೂ ಬಾಬಾ ಹೇಳ್ತಾರೆ ಅವರವರ ಪುರುಷಾರ್ಥದ ಮೇಲೆ ಆಧಾರಿತ ಆಗಿದೆ. ಪ್ರದರ್ಶನಿಯೋ ದ್ವಾರ ಬಚ್ಚೆ ಬಹುತೋಂಕೋ ರಾಸ್ತಾ ಬತಾ ರಹೆ ಹೇ. ಬಾಬಾ ನೋಡುತ್ತಾರೆ ಪ್ರದರ್ಶನಿಯಲ್ಲಿ ಎಲ್ಲೆಲ್ಲಿ ಸಂಘಟನೆಗಳಿರ್ತವೆ ಅಲ್ಲಿ ಮಕ್ಕಳು ಅನೇಕರಿಗೆ ಈ ಸತ್ಯ ಜ್ಞಾನ ಮಾರ್ಗವನ್ನು ತಿಳಿಸ್ತಾ ಇರ್ತಾರೆ. ಅಪ್ನಾ ಬಿ ಕಲ್ಯಾಣ ಕರ್ನಾ ಹೇ. ಅನೇಕರ ಕಲ್ಯಾಣ ಮಾಡುವ ಜೊತೆಗೆ ನಮ್ಮ ಕಲ್ಯಾಣವೂ ಸಹ ಮಾಡ್ಕೊಳ್ಬೇಕು. ಈ ಸೌದಾ ಬಾಬಾ ಹೇಳ್ತಾರೆ ಬಡಾ ಸಸ್ತಾ ಹೇ. ಸಂಗಮಯುಗದಲ್ಲಿ ಸ್ವಯಂ ಪರಮಾತ್ಮ ಬಂದು ನಾವೆಲ್ಲ ಆತ್ಮರ ಜೊತೆಗೆ ಸಸ್ತಾ ವ್ಯಾಪಾರ ಮಾಡ್ತಾ ಇದ್ದಾರೆ. ಸಿರ್ಫ್ ಯೆ ಅಂತಿಮ್ ಜನ್ಮ. ನಾವೇನ್ ಕೊಡಬೇಕು? ಶಿವಬಾಬಾ ಏನ್ ಕೊಡ್ತಾರೆ ಈ ವ್ಯಾಪಾರದಲ್ಲಿ? ನಾವು ಈ ಒಂದು ಅಂತಿಮ ಜನ್ಮ ಶುದ್ಧವಾಗಬೇಕು, ಆತ್ಮಿಕವಾಗಿ ಶ್ರೇಷ್ಠ ಆಗಬೇಕು, ಶುದ್ಧ ಜೀವನವನ್ನು ಇಟ್ಕೊಳ್ಬೇಕು. ಪವಿತ್ರ ರಹನೆ ಸೆ, ಶಿವಬಾಬಾ ಕಿ ಯಾದ್ ಮೇ ರಹನೆ ಸೆ. ಆ ಸತ್ಯ ತಂದೆ, ಶ್ರೇಷ್ಠ ತಂದೆ ನೆನಪು ಮಾಡಬೇಕಾದ್ರೆ ಬುದ್ಧಿ ಎಷ್ಟು ಸ್ವಚ್ಛ ಇರಬೇಕು, ಬುದ್ಧಿ ಎಷ್ಟು ಶ್ರೇಷ್ಠ ಇರಬೇಕು. ಆ ಶಿವ ತಂದೆಯ ನೆನಪಿನಿಂದ ಆತ್ಮ ತಮೋ ಪ್ರಧಾನ ಇದ್ದದ್ದು ಸತೋ ಪ್ರಧಾನ ಆಗ್ಬಿಡುತ್ತದೆ. ಹಾಗಾದ್ರೆ ನಾವು ಮಾಡೋದು ಕೇವಲ ಈ ಒಂದು ಅಂತಿಮ ಜನ್ಮ ಯೋಗ ಬಲ, ಪವಿತ್ರತೆ ಬಲ, ಶ್ರೇಷ್ಠ ಸ್ಥಿತಿ, ಶುದ್ಧ ಸ್ಥಿತಿ, ಪವಿತ್ರ ಬುದ್ಧಿ ಇದನ್ನು ರೂಪಿಸಿಕೊಳ್ಳುವುದು ನಮ್ಮ ಪುರುಷಾರ್ಥ. ಇದರಿಂದ ಬಾಬನಿಂದ ನಮಗೆ ಎಷ್ಟು ಶಕ್ತಿ ಸಿಗ್ತದೆ? ಶಿವಬಾಬನಿಂದ ಸಿಗುವಂತ ಶಕ್ತಿಯಿಂದಲೇ ಆತ್ಮ ಸತೋ ಪ್ರಧಾನ ಆಗ್ಬಿಡ್ತದೆ. ಜನ್ಮ ಜನ್ಮಾಂತರದ ವಿಕರ್ಮಗಳು ಭಸ್ಮ ಆಗ್ತದೆ. ಹಾಗಾದ್ರೆ ನಾವು ಮಾಡುವುದಕ್ಕಿಂತನೂ ಬಾಬನಿಂದ ಸಿಗುವಂತ ಪ್ರಾಪ್ತಿ ಎಷ್ಟು ಶ್ರೇಷ್ಠ ಇದೆ. ಇದೆಷ್ಟು ಸಸ್ತಾ ಸೌದ ಅಲ್ವಾ? ಕಿತನಾ ಸಸ್ತಾ ಸೌದ ಹೇ. ಜೀವನ ಹಿ ಪಲಟ್ ಜಾತಾ ಹೇ. ಜೀವನವೇ ಪರಿವರ್ತನೆ ಆಗ್ತದೆ. ऐसे ऐसे ವಿಚಾರ करना चाहिए. ಹೇಗೆ ನಮ್ಮ ಜೀವನ ಪರಿವರ್ತನೆ ಆಗ್ತಾ ಇದೆ ವಿಚಾರ ಮಾಡಬೇಕು. ಬಾಬಾ ಕೆ ಪಾಸ್ ಸಮಾಚಾರ ಆತೆ ಹೇ. ಬಾಬನ ಬಳಿಯೂ ಸಹ ಎಲ್ಲಾ ಸಮಾಚಾರಗಳು ಬಂದೇ ಬರ್ತದೆ. ಅಭಿ ಸಂಗಮ ಯುಗ ಹೇ. ಈಗ ನಾವಿರೋದು ಯಾವ ಯುಗ? ಸಂಗಮ ಯುಗದಲ್ಲಿ. ತಂದೆ ನಮ್ಮನ್ನ ಪವಿತ್ರ ಮಾಡ್ತಾ ಇದ್ದಾರೆ. ಆತ್ಮ ಈ ಸೃಷ್ಟಿಗೆ ಪಾತ್ರ ಮಾಡಲಿಕ್ಕೆ ಬರುವಾಗ ಪರಂಧಾಮದಿಂದ ಎಷ್ಟು ಪವಿತ್ರ ಆತ್ಮ ಈ ಸೃಷ್ಟಿಗೆ ಬಂದೆವು. ಈಗನೂ ಸಹ ನಾವು ಪವಿತ್ರರಾಗಿಯೇ ವಾಪಸ್ ಮನೆಗೆ ಹೋಗಬೇಕು. ಇನ್ಹೊಂಕ ಮದದಗಾರ ಪರಂಪಿತ ಪರಮಾತ್ಮ ಹೇ. ಯಾರು ಸಂಗಮಯುಗದಲ್ಲಿ ನೆನಪಿನ ಬಲ, ಪವಿತ್ರತೆ ಬಲ, ಶ್ರೇಷ್ಠ ಜೀವನವನ್ನು ರೂಪಿಸಿಕೊಳ್ತಾರೋ ಅಂಥವರಿಗೆ ಸ್ವಯಂ ಪರಂಪಿತ ಪರಮಾತ್ಮ ಸಹಯೋಗಿಯಾಗಿರ್ತಾರೆ. ಪವಿತ್ರ ಬನ್ನೆ ಸೆ ಪವಿತ್ರ ದುನಿಯಾ ಕಾ ಮಾಲಿಕ್ ಬನ್ನ ಹೋಗ್ತಾ ಹೇ. ಯಾರು ಪವಿತ್ರ ಆಗ್ತಾರೋ, ಶ್ರೇಷ್ಠರಾಗ್ತಾರೋ, ಯಾರ ಕರ್ಮ ಶ್ರೇಷ್ಠ ಆಗ್ತದೋ ಅವರು ಪವಿತ್ರ ಜಗತ್ತಿಗೆ ಏನಾಗ್ಬಿಡ್ತಾರೆ. ಯಾಕಂದ್ರೆ ಜೈಸಾ ಕರ್ಮ ವೈಸಾ ಫಲ್. ಶ್ರೇಷ್ಠ ಕರ್ಮದ ಪ್ರತಿಫಲ ಪವಿತ್ರ ಜಗತ್ತಿಗೆ ಅವರು ಮಾಲೀಕರಾಗ್ತಾರೆ. ಬಾಪ್ कहते हैं इन माया रूपी 5 विकारों पर जीत पाने से तुम जगत जीत बनेंगे. ಆದ್ರೆ ಪವಿತ್ರ ಜಗತ್ತಿಗೆ ಮಾಲೀಕರಾಗಬೇಕು ಅಂದ್ರೆ ಜಗತ್ ಜೀತ್ ಆಗ್ಬೇಕಾದ್ರೆ ಈಗ ಪಂಚ ವಿಕಾರಗಳೆನ್ನುವಂತಹ ಮಾಯೆ ಮೇಲೆ ವಿಜಯ ಆಗಬೇಕು.
तो हम ಕ್ಯೂ नहीं ಪವಿತ್ರ ಬನೆಗೆ? ಇಂಥ ಶ್ರೇಷ್ಠ ಪ್ರಾಪ್ತಿ ಇದೆ ಅಂದಮೇಲೆ ಯಾಕೆ ನಾವು ಪವಿತ್ರವಾಗಿರಬಾರ್ದು? ಯಾಕೆ ಶ್ರೇಷ್ಠ ಕರ್ಮ ಮಾಡಬಾರ್ದು? ಯಾಕೆ ನೆನಪಿನ ಬಲ, ಯೋಗ ಬಲ, ಶ್ರೇಷ್ಠ ಸಂಸ್ಕಾರದ ಬಲವನ್ನ ಯಾಕೆ ನಾವು ಜಮಾ ಮಾಡ್ಕೊಳ್ಬಾರ್ದು ಅಂತ ನಮಗೆ ವಿಚಾರ ಬಂದೇ ಬರ್ತದೆ. ಫಸ್ಟ್ ಕ್ಲಾಸ್ ಸೌದಾಹೆ, ಎಂತಹ ಫಸ್ಟ್ ಕ್ಲಾಸ್ ವ್ಯಾಪಾರ ಇದು. ನಾವು ಮಾಡುವುದು ಏನೂ ಅಲ್ಲ, ಭಗವಂತನಿಂದ ಪಡೆಯುವುದು ಎಷ್ಟಿದೆ. ಬಾಪ್ ಕೇತೆ ಹೇ ಕಾಮ್ ಮಹಾಶತ್ರು ಹೇ. ಯಾವುದು ಬೇಡವಾದದ್ದೋ ಕೆಟ್ಟದಿದೆ ಅದನ್ನು ಬಿಡಿ ಅಂತ ಶಿವಬಾಬಾ ಹೇಳ್ತಾರೆ. ವಿಕಾರಗಳು ಇದು ಮಹಾನ್ ಶತ್ರು, ಇದರಿಂದಲೇ ಎಷ್ಟು ದುಃಖ ಆಗಿದೆ, ಎಷ್ಟು ಜಗತ್ತು ದುಃಖಿ ಆಗ್ತಾ ಇದೆ. ಇದರ ಮೇಲೆ ವಿಜಯಿಗಳಾಗಿ, ಇದು ಒಳ್ಳೆಯದೇ ಅಲ್ವಾ? ಇನ್ ಪರ್ ಜೀತ್ ಪಾನೆ ಸೆ ತುಮ್ ಪವಿತ್ರ ಬನೆಗೆ. ಯಾರು ವಿಕಾರಗಳ ಮೇಲೆ ವಿಜಯಿ ಆಗ್ತಾರೋ ಅವರು ಪವಿತ್ರ ಆಗ್ತಾರೆ. ಈ ಜನ್ಮದಲ್ಲಿ ಪವಿತ್ರ ಆಗೋದಷ್ಟೇ ಅಲ್ಲ, ಮುಂದೆ ಜನ್ಮ ಜನ್ಮಾಂತರಕ್ಕಾಗಿ ಪ್ರಾಪ್ತಿ ಇದೆ. ಒಂದು ಜನ್ಮದಲ್ಲಿ ಮಾಡಿದ್ದು ಒಂದು ಜನ್ಮಕ್ಕೆ ಸಿಗ್ತದೆ. ಆದರೆ ಸಂಗಮಯುಗದಲ್ಲಿ ಒಂದು ಜನ್ಮ ಮಾಡಿದ ಶ್ರೇಷ್ಠ ಕರ್ಮದ ಪ್ರತಿಫಲ 21 ಜನ್ಮಕ್ಕಾಗಿ. ಅಂದಮೇಲೆ ಇದೆಷ್ಟು ಸಸ್ತಾ ಸೌದ. ತುಮ್ ಪವಿತ್ರ ಬನೆಗೆ. ಜನ್ಮ ಜನ್ಮಾಂತರಕ್ಕಾಗಿ ನೀವು ವಿಶ್ವದ ಮಾಲೀಕರಾಗೋದಂದ್ರೆ 21 ಜನ್ಮಕ್ಕಾಗಿ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುವುದು. ಮಾಯಾಜೀತ್ ಜಗಜ್ಜೀತ್. ಯಾರು ಮಾಯಾಜೀತ್ ಆಗ್ತಾರೆ, ವಿಕಾರಗಳ ಮೇಲೆ ವಿಜಯ ಆಗ್ತಾರೋ ಅವರೇ ಜಗಜ್ಜೀತ್. ಎಂಥ ಶ್ರೇಷ್ಠ ಪ್ರಾಪ್ತಿ ಇದೆ. ಸ್ವಯಂ ಭಗವಂತನಿಂದ ಸಿಗುವಂತಹ ಆಸ್ತಿ ಇದು, ಪ್ರಾಪ್ತಿ ಇದು. ಯಹೇ ಯೋಗ ಬಲ್ಸೆ ಮಾಯಕೋ ಜೀತ್ನೆ ಕಿ ಬಾತ್. ಹಾಗಾದ್ರೆ ವಿಜಯ ಆಗ್ಬೇಕಾದ್ರೆ ಯಾವುದೇ ಅಸ್ತ್ರಶಸ್ತ್ರ ಆಯುಧಗಳಿಲ್ಲ. ಯೋಗ ಬಲವೇ ದೊಡ್ಡ ಆಯುಧ, ದೊಡ್ಡ ಶಕ್ತಿ. ಯಾರು ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸ್ತಾರೋ, ಶುದ್ಧ ಬುದ್ಧಿಯಿಂದ, ಶ್ರೇಷ್ಠ ಬುದ್ಧಿಯಿಂದ ಪರಮಾತ್ಮ ನೆನಪು ಮಾಡ್ತಾರೋ ಅವರಿಗೆ ಬಲ ಜಮ ಆಗ್ತದೆ, ಶಕ್ತಿ ಜಮ ಆಗ್ತದೆ, ಪ್ರಾಪ್ತಿ ಸಿಗ್ತದೆ ಪರಮಾತ್ಮನಿಂದ. ಆಗ ಅವರು ಮಾಯೆ ಮೇಲೆ ವಿಜಯಗಳಾಗ್ಬೋದು. ಯೋಗ ಬಲವೇ ನಮಗೆ ಮಾಯೆಯನ್ನು ಗೆಲ್ಲುವ, ವಿಕಾರಗಳನ್ನು ಗೆಲ್ಲುವಂತಹ ಶಸ್ತ್ರ. परमपिता परमात्मा ही आकर रूहों को समझाते हैं कि मुझे याद करो तो खाद निकल जाएगी. ಎಷ್ಟು ಸ್ಪಷ್ಟವಾಗಿ ಸ್ವಯಂ ಪರಂಪಿತ ಪರಮಾತ್ಮನೇ ಬಂದು ನಾವು ಆತ್ಮನಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಮಕ್ಕಳೇ, ನನ್ನೊಬ್ಬ ನೆನಪು ಮಾಡಿ, ಆಗ ಈ ಆತ್ಮದಲ್ಲಿ ಅಂಟಿಕೊಂಡಂತಹ ತುಕ್ಕು ಅದು ಬಿಟ್ಟು ಹೋಗ್ತದೆ. ನೀವು ಸತೋಪ್ರಧಾನ ಜಗತ್ತಿಗೆ ಮಾಲೀಕರಾಗ್ತೀರಿ. ಎಷ್ಟು ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ ಬಾಬಾ. ಬಾಪ್ ವರ್ಷ ದೇತೆ ಹೇ ಸಂಗಮ್ ಪರ್. ಇಂಥ ಶ್ರೇಷ್ಠ ಭವಿಷ್ಯ ಜನ್ಮ ಜನ್ಮಾಂತರದ ಆಸ್ತಿಯನ್ನ ಈ ಸಂಗಮ ಯುಗದಲ್ಲಿ ಶಿವಬಾಬಾ ನಮಗೆ ಕೊಡ್ತಾ ಇದ್ದಾರೆ. ಸಬ್ಸೆ ಉತ್ತಮ ಪುರುಷ ಸಂಗಮ ಯುಗ, ಅದಕ್ಕೇನೆ ಇದು ಪುರುಷೋತ್ತಮ ಯುಗ. ಕೇವಲ ಸಂಗಮ ಯುಗ ಅಲ್ಲ, ಪುರುಷೋತ್ತಮ ಯುಗ. ನನ್ನ ಆತ್ಮ ಪುರುಷ ಉತ್ತಮ ಆಗೋದಂದ್ರೆ ಏನರ್ಥ? ಲಕ್ಷ್ಮೀನಾರಾಯಣ್ ಅವರೆಷ್ಟು ಉತ್ತಮರು. ಉನ್ಹೋं को ही ಮರ್ಯಾದಾ ಪುರುಷೋತ್ತಮ ದೇವಿ ದೇವತಾ ಧರ್ಮ ವಾಲ ಕಹಾ ಜಾತಾ ಹೈ. ಲಕ್ಷ್ಮೀನಾರಾಯಣ ಅಥವಾ ದೇವತೆಗಳು ಅಂತಂದ್ರೆ ಮರ್ಯಾದಾ ಪುರುಷೋತ್ತಮರು, ದೇವಿ ದೇವತಾ ಧರ್ಮದವರು. समझाना तो बहुत अच्छी रीति जाता है, परंतु कभी कभी यह पॉइंट्स भूल जाती हैं. ಬಹಳ ಚೆನ್ನಾಗಿ ಬಾಬಾ ತಿಳಿಸ್ಕೊಡ್ತಾನೆ ಇರ್ತಾರೆ. ಆದರೆ ಕೆಲವೊಮ್ಮೆ ಪಾಯಿಂಟ್ಸ್ ಮರ್ತು ಹೋಗ್ತದೆ. ಫಿರ್ ಬಾದ್ ಮೇ ವಿಚಾರ ಆತಾ ಹೈ. ಈಗ ಬೇರೆಯವರಿಗೆ ಜ್ಞಾನ ಕೊಡಬೇಕು, ಸಂದೇಶ ಕೊಡಿ, ಭಾಷಣದಲ್ಲಿ ಹೇಳಿ ಅಂತ ಬಾಬಾ ಹೇಳ್ತಾರೆ. ಅನೇಕರಿಗೆ ಸಂದೇಶ ಕೊಡಿ, ಎಲ್ಲ ಧರ್ಮದವರಿಗೆ ತಿಳಿಸಿಕೊಡಿ. ಯಾಕಂದ್ರೆ ವಿಶ್ವಪಿತ ಜಗತ್ಪಿತ ಒಬ್ಬರೇ ಆಗಿದ್ದಾರೆ, ಸರ್ವಾತ್ಮರಿಗೂ ಪಿತ ಒಬ್ಬರೇ. ಈ ಸಂದೇಶವನ್ನು ನಾವು ಅನೇಕರಿಗೆ ಹೇಳ್ತಾ ಇರಬೇಕು. ಹೇಳುವಾಗ ಕೆಲವೊಮ್ಮೆ ಪಾಯಿಂಟ್ಸ್ ಆಮೇಲೆ ನೆನಪಾಗ್ತದೆ. ಫಿರ್ ಬಾದ್ ಮೇ ವಿಚಾರ ಆತಾ ಹೈ. ಭಾಷಣ ಮೇ ಯೇ ಪಾಯಿಂಟ್ಸ್ नहीं समझाए, समझाने की ಪಾಯಿಂಟ್ಸ್ तो बहुत हैं. ಇಂಥ ವಿಷಯ ಹೇಳಲಿಲ್ಲ ಅಂತ ಆಮೇಲೆ ವಿಚಾರ ಬರ್ತದೆ. ಹಾಗಾಗಿ ತಿಳಿಸುವಾಗ ಅನೇಕ ಪಾಯಿಂಟ್ಸ್ ಅಂತೂ ಇದ್ದೇ ಇರ್ತದೆ. ऐसे होता है, ಕೆಲವೊಮ್ಮೆ ಮರ್ತು ಹೋಗ್ತದೆ. ವಕೀಲ್ ಲೋಗ್ ಬಿ कोई ಪಾಯಿಂಟ್ಸ್ ಭೂಲ್ ಜಾತೆ ಹೈ. ವಕೀಲರು ಸಹ ಏನಾದರೂ ಒಂದು ಚರ್ಚೆ ಮಾಡುವಾಗ, ವಾದ ಮಾಡಬೇಕಾದ್ರೆ ಮೊದಲೇ ಪಾಯಿಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ. ಪ್ರಿಪೇರ್ ಆಗಿರ್ತಾರೆ, ಕೆಲವೊಮ್ಮೆ ವಾದ ಮಾಡುವಾಗ ಪಾಯಿಂಟ್ಸ್ ಮರ್ತು ಹೋಗ್ಬಿಡ್ತದೆ. फिर जब वो पॉइंट बाद में याद आती है तो फिर लड़ते हैं. ಆಮೇಲೆ ನೆನಪಾಗ್ತದೆ, ಮತ್ತೆ ಘರ್ಷಣೆ ಆಗ್ಬಿಡ್ತದೆ. ಡಾಕ್ಟರ್ ಲೋಕ ಬಿ ಐಸಾ ಹೋತಾ ಹೈ. ಎಲ್ಲ ಉದಾಹರಣೆ ಕೊಡ್ತಾರೆ ಬಾಬಾ. ಡಾಕ್ಟರ್ ಸೈನ್ ಮಾಡ್ತಾರೆ. ಕೆಲವೊಂದು ಮೆಡಿಸಿನ್ಸ್ ಅನ್ನ ಹೇಳಬೇಕಾದ್ರೆ ಅವರು ಪುಸ್ತಕದಲ್ಲಿ ನೋಡ್ತಾರೆ, ಕ್ಯಾಲಾತ್ ಚಲ್ತಿ ಹೈ, ಇಸ್ ಬಿಮಾರಿ ಕೆ ಲಿಯೆ ದವಾಯಿ ಠೀಕ್ ಹೈ. ಕೆಲವೊಂದು ಅವರಿಗೆ ವಿಚಾರ ಗೊತ್ತಾಗದೇ ಇರ್ಬೋದು, ಯಾವ ಮೆಡಿಸಿನ್ ಕೊಡಬೇಕು. ಅಷ್ಟೊತ್ತಿಗೆ ಪುಸ್ತಕದಲ್ಲಿ ಏನ್ ಮಾಡ್ತಾರೆ, ಓದ್ತಾರೆ, ಇಂಥ ಔಷಧಿ ಕೊಟ್ರೆ ಈ ಕಾಯಿಲೆ ಸರಿ ಆಗ್ತದೆ. ಯಹಾ ಬಿ ಪಾಯಿಂಟ್ಸ್ तो ढेर है. ಯಾಕೆ ಬಾಬಾ ಈ ಸ್ಥೂಲ ಭೌತಿಕ ಉದಾಹರಣೆ ಕೊಡ್ತಾ ಇದ್ದಾರೆ? ಇಲ್ಲಿಯೂ ಸಹ ಜ್ಞಾನದ ಪಾಯಿಂಟ್ಸ್ ಬೇಕಾದಷ್ಟಿದೆ. ಬಾಬಾ कहते हैं आज तुमको गुह्य ಪಾಯಿಂಟ್ಸ್ समझाता हूँ. ಪ್ರತಿನಿತ್ಯ ಮುರಳಿಯಲ್ಲಿ ಒಂದಲ್ಲ ಒಂದು ಗುಹ್ಯ ರಹಸ್ಯವನ್ನ, ಅನೇಕ ಪ್ರಕಾರದ ಆಳವಾದಂತಹ ಜ್ಞಾನದ ವಿಚಾರವನ್ನ ಬಾಬಾ ತಿಳಿಸ್ತಾನೆ ಇರ್ತಾರೆ. ಪರಂತು समझने वाले हैं सब पतित. बाप कहते हैं हे पतित
कहते भी हैं, हे पतित पावन, फिर किसको कहो तो बिगड़ जाएंगे. ಈಶ್ವರ ಕೆ ಸಾಮನೆ ಸಚ್ कहते हैं. ಮನುಷ್ಯರು ಅಲ್ಲಿ ಹೋಗಿ ಭಕ್ತಿಯಲ್ಲಿ ಹೇಳ್ತಾರೆ ನಾವು ಪತಿತರಾಗಿದ್ದೇವೆ. ಆದರೆ ನೇರವಾಗಿ ಯಾರಿಗೆ ಹೇಳಿದ್ರೆ ಬೇಜಾರಾಗ್ಬಿಡ್ತದೆ. ಆದರೆ ಈಶ್ವರನ ಮುಂದೆ ಸತ್ಯವನ್ನು ಒಪ್ಕೊಳ್ತಾರೆ. ಹೇ ಪತಿತ ಪಾವನ, ನಾವು ಪತಿತರಾಗಿದ್ದೇವೆ, ನಮ್ಮನ್ನ ಬಂದು ಪಾವನ ಮಾಡು. ईश्वर को भूल जाते हैं, फिर झूठ कर देते. इसलिए बड़ा युक्ति से समझाना है. ಬೇರೆಯವರಿಗೆ ನಾವು ಜ್ಞಾನ ಕೊಡಬೇಕಾದ್ರೆ ಬಹಳ ಯುಕ್ತಿಯಿಂದ ಹೇಳಬೇಕು. ನೇರವಾಗಿ ಹೇಳಿಬಿಟ್ರೆ ಕೆಲವರು ಮುನಿಸ್ಕೊಂಡ್ಬಿಡ್ತಾರೆ. ಸತ್ಯವನ್ನ ಹೇಳುವಾಗನೂ ಸಹ ಬಹಳ ಯುಕ್ತಿ ಬೇಕು. ಬಹಳ ಯುಕ್ತಿಯಿಂದ ತಿಳಿಸ್ಕೊಡಿ ಅಂತಾರೆ ಬಾಬಾ. ಹೇಗೆ ಅದು? ಜೋ ಸರ್ಪ್ ಬಿ ಮರೆ ಲಾಟಿ ಬಿ ನ ಟೂಟೆ ಹೇಳ್ತಾರಲ್ವಾ. ಹಾವು ಸಾಯ್ಬೇಕು, ಆದರೆ ಕೋಲು ಮುರಿಬಾರ್ದು. ಬಾಪ್ ಕಿತೆ ಚೂಹೆ ಸೆ ಗುಣ ಉಟಾವೋ. ಬಾಬಾ ತಿಳಿಸ್ತಾರೆ, ಇಲಿಯಿಂದ ಗುಣವನ್ನ ಕಲೀರಿ. ಹೇಗೆ? चूहा काटता ऐसी युक्ति से है जो खून भी निकलता है परंतु पता बिल्कुल नहीं पड़ता है. ಹೇಗೆ ಇಲಿಯು ಬಹಳ ಯುಕ್ತಿಯಿಂದ ಕಚ್ಚುತ್ತದೆ, ಅದರಿಂದ ರಕ್ತವು ಹೊರ ಬಂದರೂ ಸಹ ಅದು ಗೊತ್ತೇ ಆಗುವುದಿಲ್ಲ. ಯಾಕೆ ಬಾಬಾ ಈ ಉದಾಹರಣೆ ಕೊಡ್ತಾ ಇದ್ದಾರೆ? तो बच्चों की बुद्धि में 100 ಪಾಯಿಂಟ್ಸ್ रहने चाहिए. ಯಾರಿಗೆ ಹೇಗೆ ತಿಳಿಸ್ಕೊಡ್ಬೇಕು, ಯಾವ ಯುಕ್ತಿಯಿಂದ ಹೇಳಬೇಕು, ಅವರ ಮನಸ್ಸಿನ ಸ್ಥಿತಿ ಹೇಗಿದೆ ಸರಿಯಾಗಿ ಗುರುತಿಸಿ ಹೇಳಬೇಕು. ಎಲ್ಲಾ ಪಾಯಿಂಟ್ಸ್ ಅಂತೂ ಬುದ್ಧಿಲಿರಬೇಕು. ಆದರೆ ನಮಗೆ ಗೊತ್ತಿದ್ದಂಥ ಎಲ್ಲಾ ವಿಚಾರನೂ ಹೇಳ್ಬಿಡೋದಲ್ಲ, ಯುಕ್ತಿಯಿಂದ ತಿಳಿಸ್ಕೊಡಿ. ಅದು ಯುಕ್ತಿಯಿಂದ ಅಂದ್ರೆ ಬಾಬಾ ಇನ್ನೊಂದು ಮಾತನ್ನ ಹೇಳ್ತಾರೆ, ಯೋಗ ಮೇ ರಹನೆ ವಾಲೋಂ ಕೋ ಸಮಯ ಪರ್ ಮದದ್ ಮಿಲ್ತಿ ಹೈ. ಯೋಗದಲ್ಲಿ ಇದ್ದುಕೊಂಡು, ಶ್ರೇಷ್ಠ ಸ್ಥಿತಿಯಲ್ಲಿ ಇದ್ದುಕೊಂಡು ನೀವು ತಿಳಿಸ್ಕೊಡಿ. ಆವಾಗ ಬಾಬನ ಸಹಯೋಗ ಆ ಸಮಯಕ್ಕೆ ನೀವು ಹೇಳುವಾಗ, ಕೆಲವೊಮ್ಮೆ ಯಾರೋ ಬಂದಿರ್ತಾರೆ, ಅವರಿಗೆ ಹೇಳಬೇಕಾದ್ರೆ ಅವರಿಗೆ ಹೇಳೋಷ್ಟು ನಮ್ಮ ಹತ್ರ ತಾಕತ್ತಿರಂಗಿಲ್ಲ. ಆದರೆ ಯುಕ್ತಿಯಿಂದ ನಾವು ಹೇಳ್ತಾ ಹೋಗ್ಬೇಕು. ಆಗ ಬಾಬನ ಸಹಯೋಗ ಆ ಸಮಯಕ್ಕೆ ಸಿಗ್ತದೆ. ಹೋ ಸಕ್ತಾ ಹೈ ಸುನ್ನೆ ವಾಲಾ ಸುನಾನೆ ವಾಲೆ ಸೆ ಬಿ ಜಾಸ್ತಿ ಬಾಪ್ ಕಾ ಪ್ಯಾರ ಹೋ. ಈ ರೀತಿನೂ ಸಹ ಆಗ್ತದೆ. ಕೇಳುವವರು ತಿಳಿಸುವವರಿಗಿಂತಲೂ ಸಹ ಹೆಚ್ಚು ತಂದೆಗೆ ಪ್ರಿಯರಾಗ್ಬಿಡ್ತಾರೆ. ನಾವು ಹೇಳುವಾಗ ಯಾರ ಸ್ಮೃತಿ ಬರಬೇಕು? ತಂದೆಯ ಸ್ಮೃತಿ ಬರಬೇಕು, ತಂದೆಗೆ ಪ್ರಿಯರಾಗಬೇಕು. ತೋ ಬಾಪ್ ಖುದ್ ಬಿ बैठ समझा देंगे. ತಂದೆಯೇ ಕುಳಿತು ತಿಳಿಸ್ಕೊಡ್ತಾ ಇದ್ದಾರಲ್ವಾ. तो ऐसा समझाना है जो वह समझे पवित्र बना तो बहुत अच्छा है. ನಾವು ಯೋಗದ ಸ್ಥಿತಿಯಲ್ಲಿ ಯುಕ್ತಿಯುಕ್ತರಾಗಿ ಬಾಬಾ ನೆನಪಿನಲ್ಲೇ ತಿಳಿಸ್ಕೊಡ್ತಾ ಇದ್ರೆ ಆ ಕೇಳುವಂತವರಿಗೆ ಅನಿಸ್ತದೆ ಪವಿತ್ರರಾಗಿರುವುದು ಬಹಳ ಒಳ್ಳೇದಲ್ವಾ ಅಂತ ಅರ್ಥ ಆಗ್ಬಿಡುತ್ತದೆ. ಭಗವಾನ್ ವಾಚ್ ಈ ಅಂತಿಮ ಜನ್ಮ ಪವಿತ್ರ ಬನೋ. ಭಗವಂತನ ಇದು ವಚನ, ಭಗವಾನ್ ವಾಚ್. ಬಾಬಾ ಏನ್ ಮಾಡ್ತಾರೆ, ನಮಗೆ ಪ್ರತಿಜ್ಞೆ ಮಾಡ್ತಾರೆ, ಈ ಒಂದು ಜನ್ಮ ಪವಿತ್ರರಾಗಿರಿ. ತೋ ಹಮ್ ಗ್ಯಾರಂಟಿ ಕರ್ತೆ ಹೇ. ಭಗವಂತ ನಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಪ್ರತಿಜ್ಞೆ ಮಾಡ್ತಾರೆ. ಏನು? ಡ್ರಾಮಾ ಪ್ಲಾನ್ ಅನುಸಾರ ತುಮ್ 21 ಜನ್ಮ ಕೆ ಲಿಯೇ ವರ್ಷ ಪಾ ಸಕ್ತೆ ಹೇ. 21 ಜನ್ಮಕ್ಕಾಗಿ ನಿಮಗೆ ಸ್ವರ್ಗದ ಆಸ್ತಿ ಸಿಗ್ತದೆ ಅಂತ ಬಾಬಾ ಗ್ಯಾರಂಟಿ ಕೊಡ್ತಾರೆ. ಎತ್ತೋ ಹಮ್ ಕಲ್ಪ ಕಲ್ಪ ವರ್ಷ ಪಾತಿರತ್ತೆ ಹೇ. ಪ್ರತಿ ಕಲ್ಪನೂ ಸಹ ನಾವು ಸಂಗಮಯುಗದಲ್ಲಿ ತಂದೆಯಿಂದ ಆಸ್ತಿಯನ್ನು ಪಡಿತಾನೆ ಇದ್ದೇವೆ. ಸರ್ವಿಸ್ ಕಾ ಜಿನ್ಕೋ ಶೌಕ್ ಹೋಗಾ ವಹ ತೋ ಸಮझेंगे कि हम जाकर समझाएं. ಯಾರಿಗೆ ಸೇವೆ ಮಾಡಬೇಕು, ಅನೇಕರ ಕಲ್ಯಾಣ ಆಗಬೇಕು ಅನ್ನುವಂಥ ಶ್ರೇಷ್ಠ ವೃತ್ತಿ ಭಾವನೆ ಇರ್ತದೋ, ಆಸಕ್ತಿ ಇರ್ತದೋ, ಅವರು ಖಂಡಿತವಾಗಿ ಹೋಗಿ ತಿಳಿಸ್ಕೊಡ್ತಾರೆ. ಅವರು ಅನೇಕರಿಗೆ ತಿಳಿಸುವಂತಹ ವಿಚಾರವನ್ನ ಮಾಡ್ತಾ ಇರ್ತಾರೆ. ಸಮझेंगे. ಭಾಗ್ನ ಪಡೆ. ತಂದೆಯ ಪರಿಚಯ ಕೊಡದೆ ಇರ್ಲಿಕ್ಕಾಗೋದಿಲ್ಲ ಅವರಿಗೆ. ಬಾಪ್ ತೋ ಹೇ ಜ್ಞಾನ ಕಾ ಸಾಗರ್. ವ ಕಿತ್ನಿ ಜ್ಞಾನ ಕಿ ವರ್ಷ ಕರ್ತೆ रहते हैं. ಶುಭಾಬ ಜ್ಞಾನ ಸಾಗರ. ಎಷ್ಟು ಜ್ಞಾನದ ಮಳೆಯನ್ನು ಸುರಿಸ್ತಾನೆ ಇರ್ತಾರೆ. ಜಿನ್ಕಿ ಆತ್ಮ ಪವಿತ್ರ ಹೇ ತೋ ಧಾರಣಾ ಬಿ ಹೋತಿ ಹೇ. ಪವಿತ್ರತೆಯ ಶಕ್ತಿ ಎಷ್ಟು ಮಹಾನ್ ಇದೆ. ಆತ್ಮಿಕವಾಗಿ ನಾವು ಪವಿತ್ರ ಇದ್ದಾಗ, ಸ್ಥಿತಿ ಪವಿತ್ರ ಇದ್ದಾಗ ಜ್ಞಾನ ಬಹಳ ಚೆನ್ನಾಗಿ ಧಾರಣೆ ಆಗ್ತದೆ. ಅಪ್ನಾ ನಾಮ್ ಬಾಲಾ ಕರ್ ದಿಖಾತೆ ಹೇ. ಪ್ರದರ್ಶನಿ ಮೇಲೆ ಸೆ ಪತಾ ಪಡ್ ಸಕ್ತಾ ಹೇ ಕೌನ್ ಕೈಸಾ ಸರ್ವಿಸ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಪ್ರದರ್ಶನಿಯಲ್ಲಿ, ಸಂಘಟನೆಯಲ್ಲಿ ಯಾರೆಷ್ಟು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಎಲ್ಲವೂ ಸಹ ಗೊತ್ತಾಗ್ತದೆ. ಟೀಚರ್ಸ್ಗೂ ಜಾಂಚ್ ಕರ್ನಿ ಚಾಹೆ ಕೌನ್ ಕೈಸೆ ಸಮझाते हैं. ಕೆಲವೊಮ್ಮೆ ಪ್ರದರ್ಶನಿಯಲ್ಲಿ, ಎಕ್ಸಿಬಿಷನ್ ಅಲ್ಲಿ ಚಿತ್ರಪುಟ ಹಾಕಿದಾಗ ನೋಡಬೇಕು, ವಿಚಾರಿಸಬೇಕು, ಯಾರು ಹೇಗೆ ತಿಳಿಸ್ಕೊಡ್ತಾ ಇದ್ದಾರೆ, ಯಾವ ಶೈಲಿಯಲ್ಲಿ ತಿಳಿಸ್ತಾ ಇದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ ಜ್ಞಾನ, ಎಲ್ಲವನ್ನು ಸಹ ನೋಡ್ತಾ ಇರಬೇಕು, ಪರಿಶೀಲನೆ ಮಾಡಬೇಕು. ಬಹುತ್ ಕರ್ಕೆ ಲಕ್ಷ್ಮೀನಾರಾಯಣ ವ ಸಿಡಿ ಕೆ ಚಿತ್ರ ಪರ್ ಸಮझाना ಅಚ್ಚಾ ಹೇ. ಚಿತ್ರಗಳ ಮೂಲಕ ತಿಳಿಸಿಕೊಡಬೇಕು ಜ್ಞಾನ. ಅದರಲ್ಲಿಯೂ ಸಹ ಲಕ್ಷ್ಮೀನಾರಾಯಣ ಚಿತ್ರ ಮತ್ತು ಭಾರತದ ಉತ್ಥಾನ ಮತ್ತು ಪತನ ಏಣಿ ಚಿತ್ರ ಇದೆ. ಸೃಷ್ಟಿ ಚಕ್ರ ಅಥವಾ ಲಕ್ಷ್ಮೀನಾರಾಯಣ ಸಿಡಿ ಚಿತ್ರ, ಇದರ ಬಗ್ಗೆ ತಿಳಿಸಿಕೊಡಿ ಅಂತಾರೆ ಬಾಬಾ. ಯೋಗ ಬಲ್ ಸೆ ಫಿರ್ ಐಸೆ ಲಕ್ಷ್ಮೀನಾರಾಯಣ ಬಂತೆ ಹೇ. ಯೋಗ ಬಲದಿಂದ
ಲಕ್ಷ್ಮೀನಾರಾಯಣ ಚಿತ್ರ ತೋರಿಸುವಾಗ ಮೇಲ್ಗಡೆ ಶಿವಬಾಬನ ಚಿತ್ರ ಇದೆ. ಆವಾಗ ಹೇಳಬೇಕು, ಯೋಗ ಬಲದಿಂದ ಇವರು ಈ ರೀತಿ ಲಕ್ಷ್ಮೀನಾರಾಯಣ ಆಗಿದ್ದಾರೆ, ಚಿತ್ರದ ಮೂಲಕ ಜ್ಞಾನ ಕೊಡಿ. लक्ष्मीनारायण सो आदि देव आदि देवी, चतुर्भुज में लक्ष्मीनारायण दोनों आ जाते हैं. दो भुजाएं लक्ष्मी की, दो नारायण की. ವಿಷ್ಣು ಚಿತ್ರವನ್ನು ನೋಡಿದಾಗ ಅಲ್ಲಿ 4 ಭುಜ ಇದೆ. ಅಂದರೆ ಸತ್ಯುದ ಕಂಬೈನ್ಡ್ ರೂಪ. 2 ಭುಜ ಲಕ್ಷ್ಮಿ, ಇನ್ನೆರಡು ಭುಜ ನಾರಾಯಣ. ಯಬಿ ಭಾರತವಾಸಿ ನಹಿ ಜಾನ್ತೆ ಹೇ. ಮಹಾಲಕ್ಷ್ಮಿಗೂ ಸಹ 4 ಭುಜವನ್ನು ತೋರಿಸಲಾಗ್ತದೆ. ಇದರ ಅರ್ಥ ಏನು? ಸತ್ಯುದ ಲಕ್ಷ್ಮೀ ನಾರಾಯಣರ ಕಂಬೈನ್ಡ್ ರೂಪ ಅದು. प्रदर्शनी में तो रोज रोज समझाया जाता है, रथ को भी दिखाया है. कहते हैं अर्जुन बैठा था. ಕೃಷ್ಣನ ರಥವನ್ನು ತೋರಿಸ್ತಾರಲ್ವಾ, ಭಗವದ್ಗೀತೆಯಲ್ಲಿ ಕೆಲವೊಂದು ದೃಷ್ಟಾಂತದಲ್ಲಿ ಹೇಳ್ತಾರೆ. ರಥದಲ್ಲಿ ಸಾರಥಿ ಅರ್ಜುನನು ಸಹ ಕುತ್ಕೊಂಡಿದ್ದ. ಕೃಷ್ಣ ರಥ ಚಲಾನೆ ವಾಲತ, ಸಾರಥಿ ಯಾರಿದ್ರು? ಕೃಷ್ಣ ಅಂತ ಕಥೆಯಲ್ಲಿ ಬರ್ತದೆ. ಆದ್ರೆ ಇಲ್ಲಿ ಬಾಬಾ ಜ್ಞಾನದ ಮಾತನ್ನು ತಿಳಿಸ್ಕೊಡ್ತಾರೆ. ದಿಕ್ಕಾತೆ ಹೇ ಜ್ಞಾನ ಅಮೃತ ಕಾ ಕಲಶ ಲಕ್ಷ್ಮಿ ಕೆ ಸಿರ್ ಪರ್ ರಖಾ ಹೇ. ಇನ್ನು ಕೆಲವೊಂದು ಹೇಳ್ತಾರೆ, ಜ್ಞಾನ ಅಮೃತದ ಕಳಶವನ್ನ ಯಾರ ಶಿರದ ಮೇಲೆ ಇಡ್ಲಾಯ್ತು? ಲಕ್ಷ್ಮಿ. ವಾಸ್ತವದಲ್ಲಿ ಬಾಬಾ ಹೇಳ್ತಾರೆ, ಈಗ ಜ್ಞಾನದ ಕಳಶ ಇದು, ಅಲ್ಲಿ ಅಮೃತದ ಕಳಶ ಅಂತ ಹೇಳ್ತಾರೆ. ಈ ಸಂಗಮಯುಗದಲ್ಲಿ ಶಿವಬಾಬಾ ಜ್ಞಾನದ ಕಳಶವನ್ನ ಜಗದಂಬಾ ಪರ್ ಜೋ ಫಿರ್ ಲಕ್ಷ್ಮಿ ಬಂತಿ ಹೇ. ಸಂಗಮಯುಗದಲ್ಲಿ ಜಗದಂಬಾ ಅಥವಾ ಸರಸ್ವತಿ ಮಮ್ಮ ಅಥವಾ ಬಾಬಾ ಹೇಳ್ತಾರೆ ಮಾತೇರು, ಅವರಿಗೆ ಜ್ಞಾನದ ಕಳಶವನ್ನ ಬಾಬಾ ಕೊಡ್ತಾರೆ. ಈಗ ಫಸ್ಟ್ ಬಾಬಾ ಹೇಳಿದು ಜಗದಂಬಾ ಸರಸ್ವತಿ, ಅವರಿಗೆ ಜ್ಞಾನದ ಕಳಶವನ್ನ ಕೊಡ್ತಾರೆ. ಅವರೇ ಮತ್ತೆ ಮುಂದೆ ಭವಿಷ್ಯದಲ್ಲಿ ಲಕ್ಷ್ಮಿ ಆಗ್ತಾರೆ. ಎಬಿ ಸಂಜಾನ ಪಡೆ. ಸತ್ಯುಗ ಮೇ ಏಕ ಧರ್ಮ ಏಕ ಮತ್ಗೆ ಮನುಷ್ಯ ಹೋತೆ ಹೇ. ಸತ್ಯುಗದಲ್ಲಿ ಒಂದೇ ಧರ್ಮ, ಒಂದೇ ಮತದಲ್ಲಿ ನಡೆಯುವಂತಹ ಮನುಷ್ಯರಿರ್ತಾರೆ. ದೇವತೆಗಳದ್ದು ಒಂದೇ ಮತ. ದೇವತಾओं को ही ಶ್ರೀ ಕಹಾ ಜಾತಾ ಹೇ. ದೇವತೆಗಳಿಗೇನೆ ಶ್ರೀ ಅಂದ್ರೆ ಶ್ರೇಷ್ಠರು ಅಂತ ಹೇಳಲಾಗ್ತದೆ. तो बाबा को क्या चल रहा था कि समझाने के लिए अक्षर तोड़े हो. इस अंतिम जन्म में ಕೆಲವು ಅಕ್ಷರ ಬಹಳ ಮುಖ್ಯವಾಗಿ ಬರೆದಿರಬೇಕು. ಈ ಅಂತಿಮ ಜನ್ಮದಲ್ಲಿ ಪಂಚವಿಕಾರಗಳ ಮೇಲೆ ನಾವು ಜಯಗಳಿಸಿದಾಗ ನಾವೇ ಮುಂದೆ ಭವಿಷ್ಯ ದೇವತಾ ರಾಜ್ಯದಲ್ಲಿ ಸ್ವರ್ಗದಲ್ಲಿ ನಾವು ಮಾಲೀಕರಾಗ್ತೇವೆ. ಇದು ಬಹಳ ಸಸ್ತಾ ಸೌದ, ಸಸ್ತಾ ವ್ಯಾಪಾರ ಆಗಿದೆ. ಈ ರೀತಿ ಕೆಲವು ಮಾತುಗಳಲ್ಲಿ ತಿಳಿಸಿಕೊಡಿ. ಬಾಪ್ ಆಕರ್ ಅವಿನಾಶಿ ಜ್ಞಾನ ರತ್ನೋ ಕಾ ದಾನ್ ದೇತೆ ಹೇ. ಶಿವಬಾಬಾ ಬಂದು ಈಗ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನ ಕೊಡ್ತಾರೆ. ಬಾಬಾ ಅಂತೂ ಜ್ಞಾನದ ಸಾಗರ, ಜ್ಞಾನದ ಮಳೆಯನ್ನು ಸುರಿಸ್ತಾ ಇದ್ದಾರೆ. ವಹಿ ಜ್ಞಾನ ರತ್ನ ದೇತೆ ಹೇ. ಜ್ಞಾನ ಸಾಗರ ಏನ್ ಕೊಡ್ತಾ ಇದ್ದಾರೆ? ಜ್ಞಾನ ರತ್ನಗಳನ್ನ ಕೊಡ್ತಾ ಇದ್ದಾರೆ. ಇಂದ್ರ ಸಭಾ ಮೇ ಕೋಯಿ ಸಬ್ಜಪುರಿ ಪುಕ್ರಾಜ್ಪುರಿ ಬಿ है तो सब मदद करने वाले. ಜವಾಹರಾತ್ ಮೇ ಕಿಸಮ್ ಕಿಸಮ್ ಕೆ ಹೋತೆ ಹೇ ನಾ, ಇಸ್ಲಿಯೇ ನವರತ್ನ ದಿಕ್ಲಾಯೆ ವಿ ಹೇ. ಇಲ್ಲಿ ರತ್ನಗಳು ಅಂತ ಹೇಳುವಾಗ ಬಾಬಾ ಹೇಳ್ತಾರೆ, ಇಂದ್ರನ ಸಭೆಯಲ್ಲಿ ಕೆಲವೊಂದು ಪರಿಗಳಿದ್ದರಂತೆ, ಸಬ್ಜ್ ಪರಿ ಅಥವಾ ರಾಜ್ ಪರಿ ಅಂತ ಹೇಳಿ. ಕೆಲವೊಂದು ಮಣಿಗಳದ್ದು ಸಹ ಹೆಸರಿದೆ. ವೆರೈಟಿ ಪ್ರಕಾರದ ಮಣಿಗಳಿರ್ತವೆ ಮತ್ತು ರತ್ನಗಳಿರ್ತವೆ. ಅಂದ್ರೆ ಸಂಗಮಯುಗದಲ್ಲಿ ಎಲ್ಲರೂ ಸಹ ಒಬ್ಬೊಬ್ಬರು ಅಮೂಲ್ಯ ಮಣಿಗಳು, ಬಾಬನ ಸೇವೆಗೆ ಸಹಯೋಗಿಗಳು. 9 ರತ್ನಗಳನ್ನು ಸಹ ತೋರಿಸ್ತಾರೆ ಭಕ್ತಿ ಮಾರ್ಗದಲ್ಲಿ. ಎತ್ತೋ ಜರೂರ್ ಹೇ ಜೋ ಅಚ್ಚಿ ರೀತಿ ಪಡೆಂಗೆ ತೋ ಪದ್ ಬಿ ಪಾಯಂಗೆ. ಯಾರ್ದದು ಮಾನ್ಯತೆ? ನವರತ್ನ ಅಂದ್ರೆ ಏನು? ರತ್ನಗಳ ಮಾನ್ಯತೆ ಯಾಕಿದೆ? ಭಕ್ತಿ ಮಾರ್ಗದಲ್ಲಿ ಮಣಿಯನ್ನು ಸಹಾಯ ಮಾಡ್ತಾರೆ, ಜಪ ಮಾಡ್ತಾರೆ. ಈಗ ಸಂಗಮಯುಗದಲ್ಲಿ ಯಾರು ಶ್ರೇಷ್ಠ ಪುರುಷಾರ್ಥ ಮಾಡ್ತಾರೆ, ಬಹಳ ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡಿತಾರೆ, ಅವರದ್ದೇ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಗಾಯನವಿರ್ತದೆ. ನಂಬರ್ ವಾರ್ ಅಂತೂ ಇದ್ದಾರೆ. ಪುರುಷಾರ್ಥ ಕರ್ನೆ ಕಾ ಟೈಮ್ ಹಿ ಯಹ ಹೇ. ಆದರೆ ನಾವು ಶ್ರೇಷ್ಠ ಪುರುಷಾರ್ಥ, ಶ್ರೇಷ್ಠ ಕರ್ಮ ಮಾಡುವಂತ ಸಮಯ ಈಗ ಸಂಗಮಯುಗದಲ್ಲಿ. ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಬೇಕಾದ್ರೆ ಶಿಕ್ಷಣ ಪಡೆಯುವುದು, ಪುರುಷಾರ್ಥ ಮಾಡುವುದು ಸಂಗಮಯುಗ. ಈಗಂತೂ ಅದೇ ಸಮಯ. ಎತ್ತು ಬಚ್ಚೆ ಸಮಜ್ತೆ ಹಮ್ ಬಾಕಿ ಮಾಲಾಕ್ಕೆ ದಾನೆ ಬಂತೆ ಹೇ. ತಂದೆಯ ಮಾಲೆಯ ಮಣಿಗಳು ನಾವಾಗ್ತಾ ಇದ್ದೇವೆ. ಎಷ್ಟೆಷ್ಟು ಶುಭಾಬ ನೆನಪು ಮಾಡ್ತೀವೋ. ಉತ್ನ ಹಮ್ ಜೈಸೆ ಕಿ ಯಾದ್ ಕಿ ಯಾತ್ರೆ ಮೇ ದೌಡಿ ಪಹಂತೆ ಹೇ. ಇದು ಒಂದು ಓಟ. ಯಾವ ಓಟ? ನೆನಪಿನ ಯಾತ್ರೆಯ ಓಟ. ಕೂತ್ಕೊಂಡಲ್ಲೇ ಈ ನೆನಪಿನ ಯಾತ್ರೆಯನ್ನು ನಾವು ಮಾಡ್ಬೋದು. ಪಾಪ ಬಿ ಜಲ್ದಿ ವಿನಾಶ ಹೋಂಗೆ. ಎಷ್ಟು ಓಟ ಅಂದ್ರೆ ಓಡ್ಬೇಕಲ್ವಾ. ನೆನಪಿನ ತೀವ್ರತೆ ಎಷ್ಟೆಷ್ಟು ಹೆಚ್ಚಾಗ್ತದೋ ಅಷ್ಟು ಬೇಗ ಬೇಗ ಪಾಪ ಏನಾಗ್ತದೆ? ವಿನಾಶ ಆಗ್ಬಿಡುತ್ತದೆ. ಅದಕ್ಕೆ ಇದು ನೆನಪಿನ ಯಾತ್ರೆಯ ಓಟ ಅಂತ ಹೇಳಾಗ್ತದೆ. ಯ ಪಡಾಯಿ ಕೋಯಿ ಲಂಬಿ ಚೌಡಿ ನಹಿ ಹೇ, ಸಿರ್ಫ್ ಪವಿತ್ರ ರಹನಾ ಹೇ. ಇಷ್ಟು ವಿಸ್ತಾರ ಜ್ಞಾನ ಇದ್ರೂ ಇದೇನು ಬಹಳ ಉದ್ದಾಗಲೇ ಇಲ್ಲ. ಕೇವಲ ಪವಿತ್ರರಾಗಿ ಇರಬೇಕು. ಇನ್ನೊಂದು ದೈವಿ ಗುಣ ಧಾರಣೆ ಮಾಡಬೇಕು. ಬಾಬಾ ಇನ್ನೊಂದು ಮಾತನ್ನು ಹೇಳ್ತಾರೆ, ಮುಖ್ಸೆ ಕಭಿ ಪತ್ತರ್ ನಹಿ ನಿಕಾಲ್ನೆ ಹೇ. ಮುಖದಿಂದ, ಮಾತಿನಿಂದ ಎಂದಿಗೂ ಸಹ ಕಲ್ಲಿನಂತಹ ಮಾತುಗಳು ಬರಬಾರದು. ಪತ್ತರ್ ಫೇಂಕ್ನೆ ವಾಲೆ ಪತ್ತರ್ ಬುದ್ಧಿ ಹಿ ಬನೆಂಗೆ. ಕಲ್ಲುಗಳನ್ನ ಎಸೆಯುವಂಥವ್ರು, ಮಾತಿನಿಂದ ಕಲ್ಲನ್ನು ಒಗೆಯುವಂಥವ್ರು ಕಲ್ಲು ಬುದ್ಧಿಯವರೇ ಆಗ್ಬಿಡ್ತಾರೆ.
ರತ್ನ ನಿಕಾಲ್ನೆ ವಾಲಿ ಹಿ ಉಂಚ ಪದ್ ಪಾಯಂಗೆ. ಮಾತಾಡಿದರೆ ರತ್ನಗಳೇ ಹೊರಬರಬೇಕು, ಜ್ಞಾನದ ಅಮೂಲ್ಯ ಮಾತುಗಳೇ ಹೊರಬರಬೇಕು. ಅಂಥವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಎತ್ತೋ ಬಹುತ್ ಸಹಜ ಹೇ, ಇದೆಷ್ಟು ಸಹಜ ಇದೆ ಧಾರಣೆ ಮಾಡಿಕೊಳ್ಳಿಕ್ಕೆ. ಜಿಜ್ಞಾಸು ಕೋ ಸಮझाओ. पतित पावन सर्व का मुक्ति जीवन मुक्ति दाता परमपिता परमात्मा शिव कहे, ಹೇ ಭಾರತವಾಸಿ ರುಹಾನಿ ಬಚ್ಚು. ಇಲ್ಲಿ ಸ್ವಯಂ ಯಾರು ತಿಳಿಸ್ಕೊಡ್ತಾ ಇದ್ದಾರೆ? ಯಾರೇ ಹೊಸಬರು ಬಂದರು ನಿಮ್ಮ ಸಂಪರ್ಕದಲ್ಲಿ ಬಂದಾಗ ಅವರಿಗೆ ತಿಳಿಸ್ಕೊಡಿ. ಈ ಜ್ಞಾನ ಸ್ವಯಂ ಪತಿತ ಪಾವನ ಸರ್ವರ ಮುಕ್ತಿ ಜೀವನ ಮುಕ್ತಿ ದಾತ ಪರಂಪಿತ ಪರಮಾತ್ಮ ಶಿವ ತಂದೆಯೇ ತಿಳಿಸ್ಕೊಡ್ತಾ ಇದ್ದಾರೆ. ಏನಂತ? ಹೇ ಭಾರತವಾಸಿ ಆತ್ಮಿಕ ಮಕ್ಕಳೇ, ಈಗ ರಾವಣ ರಾಜ್ಯ ಇದು ಮೃತ್ಯು ಲೋಕ. ಈ ಕಲಿಯುಗಿ ಜಗತ್ತು ಇದು ಅಂತಿಮ ಜನ್ಮ. ಈ ಒಂದು ಜನ್ಮ ಅಂತಿಮ ಸಮಯದಲ್ಲಿ ನೀವು ಪವಿತ್ರರಾಗಿರಿ. परमपिता परमात्मा शिव के साथ बुद्धि योग बल की यात्रा से तमो प्रधान आत्मा ये सतो प्रधान आत्मा बन सतो प्रधान सत्युगी विश्व पर पवित्रता सुख शांति संपत्ति संपन्न मर्यादा पुरुषोत्तम दैवी स्वराज पद फिर से पा सकते हो. ಎಷ್ಟು ವಿಸ್ತಾರವಾಗಿ ಬಾಬಾ ಹೇಳ್ತಾರೆ. ಈಗ ಅಂತಿಮ ಜನ್ಮದಲ್ಲಿ ನಾವು ಸ್ವಯಂ ಪರಪಿತ ಪರಮಾತ್ಮ ಶಿವ ತಂದೆ ಜೊತೆಗೆ ಬುದ್ಧಿಯ ಯೋಗ ಬಲದ ಯಾತ್ರೆಯಿಂದ ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಬಿಡ್ತದೆ. ಸತೋ ಪ್ರಧಾನ ಆತ್ಮರಾದಾಗ ಸತೋ ಪ್ರಧಾನ ಸತ್ಯುಗಿ ವಿಶ್ವದ ಮೇಲೆ ಯಾವ ಜಗತ್ತು ಬರಲಿದೆ? ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿ ಸಂಪತ್ತು ಸಂಪನ್ನ ಮರ್ಯಾದಾ ಪುರುಷೋತ್ತಮ ದೈವಿ ಸ್ವರಾಜ್ಯ ಸ್ಥಾಪನೆ ಆಗ್ತದೆ. ಅಂತಹ ದೈವಿ ಸ್ವರಾಜ್ಯದಲ್ಲಿ ಶ್ರೇಷ್ಠ ಪದವಿಯನ್ನ ಮತ್ತೆ ಪುನಃ ನಾವು ಪಡಿತಾ ಇದ್ದೇವೆ. ಇದಕ್ಕೆ ಕಾರಣ ಯೋಗ ಬಲ, ಬುದ್ಧಿಯ ಯೋಗ ಬಲ. ಇದು 5000 ವರ್ಷದ ಹಿಂದಿನಂತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಪರಂತು ಹೋವನ್ಹಾರ್ ಮಹಾಭಾರಿ ವಿನಾಶಕ್ಕೆ ಪಹಲೆ, ಮುಂದೆ ಆಗಲಿರುವಂತಹ ಮಹಾಭಾರಿ ವಿನಾಶದ ಮೊದಲೇ ತಂದೆಯಿಂದ ನಾವು ಆಸ್ತಿಯನ್ನು ಪಡಿಬೇಕು, ಶಿಕ್ಷಣವನ್ನ ಓದಬೇಕು. ಎಷ್ಟೆಷ್ಟು ನಾವು ಚೆನ್ನಾಗಿ ಓದ್ತೇವೋ, ಶಿಕ್ಷಣವನ್ನ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತೇವೋ ಅಷ್ಟು ಪದವಿ ಶ್ರೇಷ್ಠ ಆಗ್ತದೆ. ಸಾತೋ ಲೇ ಹಿ ಜಾಯೆಂಗೆ. ಫಿರ್ ಹಮ್ಕೋ ಇಸ್ ಪುರಾನಿ ಶರೀರ್ ವ ಇಸ್ ದುನಿಯಾ ಕಾ ಖ್ಯಾಲ್ ಕ್ಯೂ ಹೋನಾ ಚಾಹಿಯೆ. ಈ ಜಗತ್ತಂತೂ ಬಿಟ್ಟು ಹೋಗೋದೆ, ಹಳೆ ಜಗತ್ತು ಹಳೆಯ ದೇಹ ಅಂತೂ ಸಮಾಪ್ತಿ ಆಗಲೇಬೇಕು, ಬಿಡಲೇಬೇಕು. ಅಂದಮೇಲೆ ಈ ಹಳೆ ಜಗತ್ತನ್ನು ಯಾಕೆ ನಾವು ಸ್ಮೃತಿ ಮಾಡಬೇಕು? ವಿಚಾರ ಯಾಕೆ ಬರಬೇಕು? ತುಮ್ಹಾರ ಟೈಮ್ ಹೇ ಪುರಾನಿ ದುನಿಯಾ ಕೋ ಚೋಡ್ನೆ ಕಾ. ಈಗ ಅಂತಿಮ ಸಮಯ, ಈ ಜಗತ್ತು ಅಂತಿಮ ಆಗುವಂಥ ಸಮಯ. ಈ ರೀತಿ ಬಾಬಾ ಹೇಳಿದಂತಹ ಜ್ಞಾನದ ವಿಚಾರಗಳನ್ನು ಬುದ್ಧಿಯಲ್ಲಿ ಏನು ಮಾಡಬೇಕು? ಧಾರಣೆ ಮಾಡಿಕೊಳ್ಬೇಕು. ಅದರ ಬಗ್ಗೆನೇ ಮಂಥನ ನಡೀತಾ ಇರಬೇಕು. ತೋ ಬಿ ಬಹುತ್ ಅಚ್ಚಾ ಹೇ. ಬುದ್ಧಿಯಲ್ಲಿ ಸದಾ ಜ್ಞಾನದ ಮಂಥನ ನಡೀತಾ ಇತ್ತಂದ್ರೆ ಬುದ್ಧಿ ಎಷ್ಟು ಶ್ರೇಷ್ಠ ಆಗ್ತದೆ. ಬಹಳ ಒಳ್ಳೆಯ ಅಭ್ಯಾಸ ಇದು. ಆಗೆ ಚಲ್ ಪುರುಷಾರ್ಥ ಕರ್ತೆ ಕರ್ತೆ ಸಮಯ ಆತಾ ಜಾಯಗ. ಮುಂದೆ ಹೋಗ್ತಿದ್ದಂತೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಮಯ ಸಮೀಪ ಆಗೇ ಬಿಡುತ್ತದೆ. देखेंगे दुनिया भी आकर थोड़े टाइम पर रही है तो बुद्धि योग लगाना चाहिए. ಅಂತಿಮ ಸಮಯ ಬಂದೇ ಬಿಡ್ತು. ಈಗಲೇ ಬಾಬಾ ಅವಕಾಶ ಕೊಡ್ತಾರೆ. ಬುದ್ಧಿಯೋಗವನ್ನು ಜೋಡಿಸಿ ಸರ್ವಿಸ್ ಮಾಡಿ, ಅನೇಕ ಆತ್ಮರ ಕಲ್ಯಾಣ ಮಾಡಿ, ಸೇವೆಯಲ್ಲಿ ಸಹಯೋಗಿ ಆಗಬೇಕು. ಜಿತ್ನಾ ಕಿಸಿ ಕೋ ಸುಖ ರಾಸ್ತಾ ಬತಾಯಂಗೆ. ಏನು ಸರ್ವಿಸ್ ಅಂದರೆ, ಸೇವೆ ಅಂದರೆ ಏನು? ಭಗವಂತನ ಶ್ರೇಷ್ಠ ಕಾರ್ಯಕ್ಕೆ ನಾವು ಸಹಯೋಗಿ ಆಗಬೇಕು. ಅನೇಕರಿಗೆ ಸುಖದ ಮಾರ್ಗವನ್ನು ತೋರಿಸಬೇಕು. ಉತ್ತನ ಖುಷಿ रहेगी. ನಮ್ಮಿಂದ ಅನೇಕ ಆತ್ಮರ ಕಲ್ಯಾಣ ಆಗ್ತಾ ಇದೆ, ಅನೇಕರಿಗೆ ಸುಖದ ದಾರಿ ಸಿಗ್ತಾ ಇದೆ, ಮಾರ್ಗ ಸಿಗ್ತಾ ಇದೆ, ಸತ್ಯ ಮಾರ್ಗ ಸಿಕ್ಕಿದೆ ಅಂದಾಗ ನಮಗೆಷ್ಟು ಖುಷಿ ಆಗ್ತದೆ. ಪುರುಷಾರ್ಥ ಬಿ ಚಲ್ತಾ ಹೇ, ಪುರುಷಾರ್ಥ ಅಂತೂ ನಡೀತದೆ. ತಕದೀರ್ ದಿಖಾಯಿ ಪಡ್ತಿ ಹೇ, ಬಾಪ್ ತೋ ತದ್ವೀರ್ ಸಿಕ್ಲಾತೆ ಹೇ. ಅದೃಷ್ಟ ಅಂತೂ ಕಾಣಿಸ್ತದೆ. ಶುಭಾಬಾ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ. ಇನ್ನು ಎಲ್ಲನೂ ಸಹ ಅವರವರ ಅದೃಷ್ಟದ ಪ್ರಕಾರ. ಕೊಯ್ ಇಸ್ ಪರ್ ಲಗ್ ಪಡ್ತೆ ಹೇ, ಕೊಯ್ ನಹಿ ನಗ್ತೆ ಹೇ. ಎಲ್ಲದಕ್ಕೂ ಅದೃಷ್ಟ ಬೇಕು. ಕೆಲವರು ಬಾಬಾ ಹೇಳಿದಂತೆ ನಡೀಲಿಕ್ಕೆ ಶುರು ಮಾಡ್ತಾರೆ, ಕೆಲವರು ನಡೆಯುವುದಿಲ್ಲ. ಬಾಬಾ ಅಂತೂ ಪುರುಷಾರ್ಥ ಮಾಡಿಸ್ತಾನೆ ಇರ್ತಾರೆ. ತುಮ್ ಜಾನ್ತೆ ಹೋ ಅಭಿ ತೋ ಸಬ್ ವಿನಾಶ ಹೋನೆ ವಾಲಾ ಹೇ. ಈಗಂತೂ ಜಗತ್ತು ವಿನಾಶ ಆಗ್ತದೆ. ಇದು ಬಾರಿ ಬಾರಿ ಬಾಬಾ ಎಚ್ಚರಿಸ್ತಾರೆ. ಯಾಕೆಂದ್ರೆ ವಿನಾಶಕ್ಕೂ ಪೂರ್ವದಲ್ಲಿ ನಾವು ತಂದೆಯಿಂದ ಆಸ್ತಿಯನ್ನ ಪಡೆದುಕೊಳ್ಬೇಕು. ಅಚ್ಚಾ मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಇವತ್ತಿನ ಧಾರಣೆಗಾಗಿ ಮುಖ್ಯ ಸಾರ. ಒಂದನೇದು, ऊंच पद पाने के लिए मुख से सदैव रत्न निकालने हैं, पत्थर नहीं. ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಮುಖದಿಂದ ಮಾತಿನಿಂದ ಸದಾ ರತ್ನಗಳೇ ಹೊರಬರಬೇಕು.
ಕಲ್ಲುಗಳಲ್ಲ. मनसा वाचा कर्मणा ऐसे कर्म करने हैं जो मर्यादा पुरुषोत्तम बनाने वाले हो. ಮನಸ್ಸ ವಾಚ ಕರ್ಮಣ ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡುವಂತಹ ಕರ್ಮವನ್ನೇ ಮಾಡಬೇಕು. ಎರಡನೇದು, ಇಸ್ ಅಂತಿಮ ಜನ್ಮ ಪವಿತ್ರ ಬನ್ನಿ ಕಿ ಪ್ರತಿಜ್ಞಾ ಕರ್ನಿ ಹೈ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವ ಪ್ರತಿಜ್ಞೆಯನ್ನ ಮಾಡಬೇಕು. ಪವಿತ್ರ ಬನ್ನಿ ಕಿ ಹಿ ಯುಕ್ತಿ ಸಬ್ಕೋ ಸುನಾನಿ ಹೈ. ಪವಿತ್ರರಾಗುವ ಯುಕ್ತಿಯನ್ನೇ ಎಲ್ಲರಿಗೂ ತಿಳಿಸಬೇಕು. ವರದಾನ: सदा कल्याणकारी भावना द्वारा गुणग्राही बनने वाले अचल अढोल भव. ಸದಾ ಕಲ್ಯಾಣಕಾರಿ ಭಾವನೆಯ ಮುಖಾಂತರ ಗುಣಗ್ರಾಹಿಯಾಗುವಂತಹ ಅಚಲ ಅಢೋಲ ಆಗಿರಿ. अपनी स्थिति अचल अढोल बनाने के लिए सदा गुणग्राही बनो. ನಿಮ್ಮ ಸ್ಥಿತಿಯನ್ನು ಸದಾ ಅಚಲ ಅಢೋಲರ ಮಾಡಿಕೊಳ್ಳಲು ಬಾಬಾ ಹೇಳ್ತಾರೆ, ಗುಣಗ್ರಾಹಿಯಾಗಿ ಎಲ್ಲರಲ್ಲಿ ಸಹ ಗುಣವನ್ನು ಗ್ರಹಿಸಿ. अगर हर बात में गुणग्राही होंगे तो हलचल में नहीं आएंगे. ಒಂದು ವೇಳೆ ಪ್ರತಿಯೊಂದು ಮಾತಿನಲ್ಲಿ ಸಹ ಗುಣಗ್ರಾಹಿಗಳಾಗ್ಬಿಟ್ರೆ ಎಂದಿಗೂ ಸಹ ನಾವು ಹಲ್ಚಲಾಗುವುದಿಲ್ಲ, ಏರುಪೇರಿನಲ್ಲಿ ಬರುವುದಿಲ್ಲ. ಗುಣಗ್ರಾಹಿ ಅರ್ಥಾತ್ ಏನು? ಹಾಗಾದರೆ ಗುಣಗ್ರಾಹಿ ಅಂದರೆ ಅರ್ಥ ಏನು? ಕಲ್ಯಾಣ ಕಿ ಭಾವನಾ, ಕಲ್ಯಾಣದ ಭಾವನೆ. ಅವಗುಣ ಮೇ ಗುಣ ದೇಖ್ನಾ ಇಸ್ಕೋ ಕತೆ ಗುಣಗ್ರಾಹಿ. ಒಳ್ಳೆಯ ಗುಣವಂತರಲ್ಲಿ ಗುಣವನ್ನು ನೋಡುವುದಲ್ಲ. ಗುಣಗ್ರಾಹಿ ಅಂದ್ರೇನು? ಅವಗುಣದಲ್ಲಿಯೂ ಸಹ ಗುಣವನ್ನೇ ನೋಡುವುದು. ಇದಕ್ಕೆ ಹೇಳಲಾಗ್ತದೆ ಗುಣಗ್ರಾಹಿ. ಇಸ್ಲಿಯೇ ಅವಗುಣ ವಾಲೆ ಸೇ ಬಿ ಗುಣ ಉಠಾವು. ಬಾಬಾ ಹೇಳ್ತಾರೆ, ಅವಗುಣ ಉಳ್ಳವರಲ್ಲಿಯೂ ಸಹ ಗುಣವನ್ನೇ ತೆಗೆದುಕೊಳ್ಳಿ. ಜೈಸೆ ವ ಅವಗುಣ ಮೇ ದೃಢ ಹೈ ಐಸೆ ಆಪ್ ಗುಣ ಮೇ ದೃಢ ರಹೋ. ಹೇಗೆ ಅವರು ಅವಗುಣಗಳಲ್ಲಿ ದೃಢವಾಗಿದ್ದಾರೆ, ನಾವು ಹೀಗೆ ಇರ್ತೀವಿ ಅನ್ನುವಂತೆ ದೃಢವಾಗಿದ್ದಾರೆ, ಹಾಗೆ ನೀವು ಶ್ರೇಷ್ಠ ಗುಣಗಳಲ್ಲಿ ದೃಢವಾಗಿರಿ. ಗುಣಕ ಗ್ರಹಣ ಕರೋ, ಗ್ರಾಹಕ ಬನೋ. ಗುಣಗಳ ಗ್ರಾಹಕರಾಗಿ ಗುಣವನ್ನೇ ಗ್ರಹಿಸಿ. ಅವಗುಣಕ ನಹಿ. ಬಾಬಾ ಹೇಳ್ತಾರೆ, ಅವಗುಣವನ್ನ ಗ್ರಹಿಸುವುದು ಅಲ್ಲ. ಸ್ಲೋಗನ್: अपना सब कुछ बाप को अर्पण कर सदा हल्के रहने वाले ही फरिश्ते हैं. ತಮ್ಮದೆಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ಸದಾ ಹಗುರರಾಗಿರುವವರೇ ಪರಿಶುದ್ಧ ಆಗಿದ್ದಾರೆ. ಓಂ ಶಾಂತಿ. ಮನಸ್ಸು ಬುದ್ಧಿಯಿಂದ ಈಗ ಇಂತಹ ಒಂದು ಸುಖಮಯ ಯಾತ್ರೆಯನ್ನು ಮಾಡೋಣ. ಆತ್ಮಿಕ ಯಾತ್ರೆ, ನೆನಪಿನ ಯಾತ್ರೆ. ಇದರಿಂದ ಭಗವಂತನೊಂದಿಗೆ ಸಂಬಂಧವನ್ನು ಜೋಡಿಸುತ್ತಾ ಅವರಿಂದ ಸರ್ವ ಪ್ರಾಪ್ತಿಯ ಅನುಭವ ಮಾಡೋಣ. ದೇಹದಿಂದ ಭಿನ್ನರಾಗಿ ಆತ್ಮಿಕ ಸ್ಥಿತಿಯ ಅನುಭೂತಿಯನ್ನು ಪ್ರಾರಂಭಿಸೋಣ. ಶುದ್ಧ ಸಂಕಲ್ಪ ಮಾಡಿ ಸ್ವಯಂನ ಪ್ರತಿಯಾಗಿ ಶಕ್ತಿಶಾಲಿ ಸಂಕಲ್ಪ. ಈ ಶರೀರದಲ್ಲಿ ನನಾತ್ಮ ಜ್ಯೋತಿ ಹೊಳೆಯುವ ಮಣಿ, ಮಸ್ತಕ ಮಣಿಯಾಗಿದ್ದೇನೆ. ನನಾತ್ಮ ಜ್ಯೋತಿ ವಜ್ರದಂತೆ ಹೊಳೆಯುತ್ತಿದ್ದೇನೆ. ಭೃಕುಟಿಯ ಕುಟೀರದಲ್ಲಿ ವಿರಾಜಮಾನವಾಗಿದ್ದೇನೆ. ನನ್ನ ಆತ್ಮ ಶರೀರದ ಇಂದ್ರಿಯಗಳ ಮಾಲೀಕನಾಗಿದ್ದೇನೆ. ಈ ದೇಹದ ಇಂದ್ರಿಯಗಳು ನನಾತ್ಮನ ಸೇವಕ ಆಗಿವೆ.
ನಾನಾತ್ಮ ಅನೇಕ ದೇಹ ಎನ್ನುವ ವಸ್ತ್ರವನ್ನು ಧರಿಸಿ ಅನೇಕ ಜನ್ಮಗಳು ಪಾತ್ರ ಮಾಡುತ್ತಾ ಬಂದಿದ್ದೇನೆ. ಅನೇಕ ಆತ್ಮರ ಸಂಬಂಧದಲ್ಲಿ ಬಂದೆನು. ಈಗ ನನ್ನ ಆತ್ಮ ಜ್ಯೋತಿ ಸರ್ವ ಸಂಬಂಧವನ್ನು ಒಬ್ಬ ಶಿವ ತಂದೆಯೊಂದಿಗೆ ಜೋಡಿಸುತ್ತಿದ್ದೇನೆ. ಒಬ್ಬನನ್ನೇ ನೆನಪು ಮಾಡುತ್ತೇನೆ. ರೂಪದಲ್ಲಿ ಬಿಂದು, ಗುಣಗಳಲ್ಲಿ ಸಿಂಧುವಿನ ಸಮಾನ ನನ್ನ ಕಲ್ಯಾಣಕಾರಿ ಶಿವ ತಂದೆ. ಅವರೊಂದಿಗೇನೆ ನನ್ನ ಆತ್ಮನ ಸರ್ವ ಸಂಬಂಧ, ಸರ್ವ ಪ್ರಾಪ್ತಿಯೂ ಇದೆ. ಶಿವ ತಂದೆಯಿಂದಲೇ ನನ್ನ ಆತ್ಮ ಸರ್ವ ಗುಣಗಳ ಮತ್ತು ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ಒಂದೊಂದೇ ಗುಣದ ಆಳದ ಅನುಭವ. ನಾನು ಶಾಂತ ಸ್ವರೂಪ ಆತ್ಮ ಜ್ಯೋತಿ. ಶಿವ ತಂದೆಯ ಸಂತಾನ ಆಗಿದ್ದೇನೆ. ಅತಿ ಶಾಂತನಾಗಿದ್ದೇನೆ. ಶಾಂತಿಯು ನನಾತ್ಮನ ನಿಜೀ ಸ್ವಭಾವವಾಗಿದೆ. ಇದೇ ಆತ್ಮದ ಶಕ್ತಿಶಾಲಿ ಶಾಂತಮಯ ಸ್ಥಿತಿಯೊಂದಿಗೆ ಶಿವ ತಂದೆಯ ದಿವ್ಯ ಪ್ರಕಾಶ ಸ್ವರೂಪವನ್ನು ನೋಡಿ ತಂದೆಯೊಂದಿಗೆ ಮಾತನಾಡಿ ಮಧುರಾತಿ ಮಧುರ ತಂದೆ, ತಮ್ಮ ಸಾನ್ನಿಧ್ಯ ಪಡೆದು ನನಾತ್ಮ ಜ್ಯೋತಿ ಧನ್ಯನಾದೆ. ನಾನಾತ್ಮ ಭರ್ಪೂರಾಗಿದ್ದೇನೆ, ಶಕ್ತಿಶಾಲಿಯಾಗುತ್ತಿದ್ದೇನೆ. ಶಿವ ತಂದೆಯ ಪವಿತ್ರ ಸಂಘದಲ್ಲಿ, ಶ್ರೇಷ್ಠ ಸಂಘದಲ್ಲಿ ಎಷ್ಟೊಂದು ನಿಸ್ಸಂಕಲ್ಪ ಸ್ಥಿತಿ. ಎಂತಹ ಭಿನ್ನವಾದ ಅವಸ್ಥೆ ಇದು. ಎಂತಹ ಪ್ರಿಯವಾದ ಸ್ಥಿತಿ. ಪರಮ ಪವಿತ್ರತೆಯ ಸಾಗರ ಶಿವ ತಂದೆಯ ಜೊತೆಗಿದ್ದೇನೆ ನನ್ನ ಆತ್ಮ. ಅವರ ರಕ್ಷಣೆಯ ಕವಚದಲ್ಲಿದ್ದೇನೆ. ಎಂತಹ ಮಧುರವಾದ ಸಂಘ, ಪ್ರಶಾಂತಮಯವಾದ ಸಂಘ. ಇದೇ ಸತ್ಯವಾಗಿರುವ ಸಂಘ, ಸತ್ಯ ತಂದೆಯ ಶ್ರೇಷ್ಠ ಸಂಘ. ನನ್ನ ಆತ್ಮ ಜ್ಯೋತಿ ಎಂತಹ ಭಾಗ್ಯಶಾಲಿ, ಸ್ವಯಂ ಭಾಗ್ಯವಿದಾತ ನನ್ನ ಜೊತೆಗಿದ್ದಾರೆ. ನನ್ನ ಆತ್ಮನ ತಂದೆ, ತಾಯಿ, ಬಂಧು, ಸಖ, ಸದ್ಗುರು ಸರ್ವಸ್ವವೂ ಒಬ್ಬರೇ. ಆ ಒಬ್ಬರಿಂದ ಸರ್ವ ಪ್ರಾಪ್ತಿಯ, ಸರ್ವಶಕ್ತಿಯ ಅನುಭವ. ಬಾಬಾ ಮೇರೆ ಸಾಥ್ ಹೈ. ಬಾಬಾ ಸದಾ ನನ್ನ ಜೊತೆಗಿದ್ದಾರೆ. ಈ ಶ್ರೇಷ್ಠ ಸ್ವಮಾನ, ಶ್ರೇಷ್ಠ ಸಂಕಲ್ಪ
ಪ್ರತಿ ಹೆಜ್ಜೆ ಪ್ರತಿ ಕರ್ಮದಲ್ಲಿಯೂ ತಂದೆಯ ಸಹಯೋಗ, ತಂದೆಯ ಆಶೀರ್ವಾದ, ಶಕ್ತಿಯನ್ನು ಪಡೆಯುವ ಪಾತ್ರನಾಗುತ್ತಿದ್ದೇನೆ. ಪ್ರತಿ ಕರ್ಮ ಮಾಡುವಾಗ, ಪ್ರತಿ ಹೆಜ್ಜೆಗೂ ಈ ರೀತಿ ಸರ್ವಶಕ್ತಿವಂತ ಶಿವ ತಂದೆಯನ್ನ ಜೊತೆಗಿಟ್ಟುಕೊಂಡು ಪ್ರತಿ ಕಾರ್ಯದಲ್ಲಿಯೂ ಸಫಲತೆಯ ಅನುಭೂತಿಯನ್ನು ಮಾಡೋಣ. ಓಂ ಶಾಂತಿ. ಜ್ಯೋತಿ ಕಿರಣ ಕಂಡೇ ದಿನ, ಜ್ಯೋತಿ ಕಿರಣ ಕಂಡೇ, ಜ್ಯೋತಿ ಕಿರಣ ಕಂಡೇ ದಿನ, ಜ್ಯೋತಿ ಕಿರಣ ಕಂಡೇ. ಘೋರ ನಿರಾಶೆಯ ಜೀವನದಲ್ಲಿ ಕತ್ತಲು ತುಂಬಿದ ಈ ಮನದಲ್ಲಿ ಬರಡು ಬಾಳಿನ ಜ್ಞಾನದ ಬಳ್ಳಿ ಚಿಗುರಿತು ಇಲ್ಲಿ. ಕಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ, ಜ್ಯೋತಿ ಕಿರಣ ಕಂಡೇ ದಿನ, ಜ್ಯೋತಿ ಕಿರಣ ಕಂಡೇ. ಯಾವ ಜನುಮದ ಮೈತ್ರಿಯ ನಂಟೋ, ಯಾವ ಕರುಣೆಯ ಅಭಯ ಹಸ್ತವೋ, ಯಾವ ಜನುಮದ ಮೈತ್ರಿಯ ನಂಟೋ, ಯಾವ ಕರುಣೆಯ ಅಭಯ ಹಸ್ತವೋ, ಕಳೆಯಿತು ಇಂದು ಜ್ಯೋತಿ ಸ್ವರೂಪ. ಕಳೆಯಿತು ಇಂದು ಜ್ಯೋತಿ ಸ್ವರೂಪ. ಅಂಧಕಾರದಲ್ಲಿ ಜ್ಞಾನದ ದೀಪ, ಶಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ, ಜ್ಯೋತಿ ಕಿರಣ ಕಂಡೇ ದಿನ, ಜ್ಯೋತಿ ಕಿರಣ ಕಂಡೇ. ಮನದೇ ಗುಲದ ದೇವನ ಕಂಡೆ, ಸಂಗಮಯುಗದ ತಂದೆಯ ಕಂಡೆ. ಮನದೇ ಗುಲದ ದೇವನ ಕಂಡೆ, ಸಂಗಮಯುಗದ ತಂದೆಯ ಕಂಡೆ. ಶಾಂತಿಧಾಮದ ಕಾಂತಿಯ ಕಂಡೆ, ಶಾಂತಿಧಾಮದ ಕಾಂತಿಯ ಕಂಡೆ. ಸುಖಧಾಮದ ನವ ಜೀವನ ಕಂಡೆ, ಭಾಗ್ಯ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ, ಜ್ಯೋತಿ ಕಿರಣ ಕಂಡೇ ದಿನ, ಜ್ಯೋತಿ ಕಿರಣ ಕಂಡೇ. ಘೋರ ನಿರಾಶೆಯ ಜೀವನದಲ್ಲಿ ಕತ್ತಲು ತುಂಬಿದ ಈ ಮನದಲ್ಲಿ ಬರಡು ಬಾಳಿನ ಈ ನೆಲದಲ್ಲಿ ಜ್ಞಾನದ ಬಳ್ಳಿ ಚಿಗುರಿತು ಇಲ್ಲಿ. ಕಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ, ಜ್ಯೋತಿ ಕಿರಣ